ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್? ರಾಜ್ಯದಲ್ಲಿ ಸೇಡಿನ ರಾಜಕಾರಣದ ಚರ್ಚೆಯಾಗ್ತಾ ಇದೆ. ವಾಲ್ಮೀಕಿ ಮೂಢ ಹಗರಣಗಳನ್ನಿಟ್ಕೊಂಡು ಬಿಜೆಪಿಯವರು, JDSನವರು ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದರೆ, ಬಿಜೆಪಿಯವರ, JDSನವರ ಒಂದೊಂದೇ ಪ್ರಕರಣಗಳು, ಹಗರಣಗಳನ್ನು ರಾಜ್ಯ ಸರ್ಕಾರ ಹೊರಗೆಳಿತಾ ಇದೆ. ಹೀಗೆ ಮುಂದುವರ್ಕೊಂಡು ಹೋದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಇಲ್ಲಿ ಪರಿಶುದ್ಧವಾಗಿರೋದು ಯಾರ ಮನೆ? ಇದೆಲ್ಲ ವಿಷಯದ ಬಗ್ಗೆ ಇವತ್ತು ಮಾತನಾಡಬೇಕಾಗಿದೆ. ನಮ್ಮ ಜೊತೆಗೆ ಒಬ್ಬ ಅತಿಥಿ ಇದ್ದಾರೆ, ವಿಶೇಷ ಅತಿಥಿ. ಅನೇಕ ದಿನಗಳಿಂದಾನೇ ಇವ್ರನ್ನ ಕರೆಸಬೇಕು ಅಂತ ಪ್ರಯತ್ನಿಸ್ತಾ ಇದ್ವಿ. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ನಾರಾಯಣಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದ್ರಿ, ಪಕ್ಷಕ್ಕೆ ಬಂದು ಕೆಲವೇ ಸಮಯದಲ್ಲಿ ಒಂಥರ BJPಯಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಖುಷಿ ಅನಿಸುತ್ತೆ. ಯೋಚನೆ ಮಾಡಿದ್ರಾ ಕಾಂಗ್ರೆಸ್ನಿಂದ ಇಲ್ಲಿಗೆ ಬರುವಾಗ ಇಷ್ಟೆಲ್ಲ ಎತ್ತರಗಳನ್ನು ರಾಜಕೀಯದಲ್ಲಿ ತಲುಪಬಹುದು ಅಂತ? ಇಲ್ಲ, ಯಾಕಂತಂದರೆ ಫೇಲ್ಯೂರ್ ಮಾತ್ರನೇ ನೋಡಿದ್ದವನು ನಾನು. BJPಗೆ ಬಂದಾಗ ನಾನು ಗುರಿ ಇದೆ, ಇಷ್ಟಕ್ಕೆ ನಾನು ಮುಟ್ಬೋದು, ಯಾವ ಭರವಸೆ ನನಗಿರಲಿಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ನಾನು ಯೋಗವನ್ನು ನಂಬಿ ಬದುಕಿದವನಲ್ಲ. ಓಕೆ. ಯಾವುದನ್ನು ಕೂಡ ನೇರವಾಗಿ ಮಾತಾಡ್ತಕ್ಕಂಥ ಸ್ವಭಾವ ಇದ್ದವನು. ಸಹಜವಾಗಿ ನನ್ನಂಥವರು ಆ ಮಟ್ಟಕ್ಕೆ ಬರೋದು ಸ್ವಲ್ಪ ಕಷ್ಟವೇ ಇಂಥ ಕಾಲದಲ್ಲೂ. ಆದರೆ ಯೋಗವನ್ನು ಮೀರಿ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥ ನಾಯಕತ್ವ ಮತ್ತು ಪಕ್ಷ, ಅದು ಭಾರತೀಯ ಜನತಾ ಪಕ್ಷ ಅಂತ ನಾಯಕರು ನನಗೆ ತೋರಿಸಿಕೊಟ್ಟಿದ್ದಾರೆ. ತೋರಿಸಿಕೊಟ್ಟ ಮೇಲೆ ಅವರು ಯಾವ ಜವಾಬ್ದಾರಿಗಳನ್ನು ನನಗೆ ಕೊಟ್ಟಿದ್ದಾರೋ ಅದೆಲ್ಲವನ್ನು ಕೂಡ ನಾನು ಅವರ ವಿಶ್ವಾಸಕ್ಕೆ ತಕ್ಕ ಹಾಗೆ ನಾನು ನಿರ್ವಹಿಸಿದ್ದೇನೆ ಮತ್ತು ನಿರ್ವಹಿಸ್ತೇನೆ ಮುಂದೆ ಅಂತಕ್ಕಂಥ ಒಂದು ಭರವಸೆಯ. ಕಾಂಗ್ರೆಸ್ನಲ್ಲಿದ್ದ ಕಾಂಗ್ರೆಸ್ನ ಹೊಗಳೋದು, BJPಗೆ ಬಂದಾಗ BJPನ ಹೊಗಳೋದು ಸಹಜ. ನಾನು ಒಂದು ಪ್ರಾಗ್ಮ್ಯಾಟಿಕ್ ವಿಮರ್ಶೆ ನಿಮ್ಮಿಂದ ಬರಲಿ ಅಂತ. ಒಂದು ಪಕ್ಷಕ್ಕೆ ಒಂದೊಂದು ಕಲ್ಚರ್ ಇರುತ್ತೆ. ಕಾಂಗ್ರೆಸ್ಸಿನ ವರ್ಕ್ ಕಲ್ಚರು, BJP ವರ್ಕ್ ಕಲ್ಚರ್ನಲ್ಲಿ ಏನು ವ್ಯತ್ಯಾಸ ನೋಡ್ತೀರಿ ನೀವು? ನೋಡಿ, ನನಗೆ ಇಲ್ಲಿಗೆ ಬಂದಾಗ ನನಗೆ ಬಹಳ ನಾನು ಇಲ್ಲಿಂದೂ ಬಂದಿದ್ದೀನಿ ಅಂತ ನಾನು ಅಂದ್ಕೊಳ್ಳೂ ಇಲ್ಲ. ನಾನು ಬಂದ ತಕ್ಷಣ ನಮ್ಮ ನಾಯಕರು ಕೂಡ ಇವರು ಹೊರಗಡೆಯಿಂದ ಬಂದವರು ಅನ್ನೋ ಅನುಮಾನವನ್ನು ನನ್ನ ಮೇಲೆ ಅವರು ವ್ಯಕ್ತಪಡಿಸಲಿಲ್ಲ. ಓಕೆ. ಯಾಕೆ ಅಂತಂದರೆ ನನಗೆ ರಾಜಕಾರಣ ಮಾಡಬೇಕು ನಿಜ, ನನ್ನ ಬಹುದಿನಗಳ ಕನಸು. ಅದಕ್ಕೆ 40 ವರ್ಷ ನಾನು ಕಾಂಗ್ರೆಸ್ನಲ್ಲೇ ಇದ್ದು ಬಂದವನು. 40 ವರ್ಷ ಇದ್ರಿ? 40 ವರ್ಷ ಇದ್ದೆ. ಓಕೆ. ಇದು 78 ನನ್ನ ರಾಜಕೀಯ ಪ್ರವೇಶ. ಆವಾಗಿಂದ ಇದ್ದೆ ನಾನು. ಮಧ್ಯದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಆವತ್ತಿನಿಂದ ರಾಜಕಾರಣದಲ್ಲಿ ಮುಂದೆ ಬರಬೇಕು, ಅಂಬೇಡ್ಕರ್ರವರ ತತ್ವ ಸಿದ್ಧಾಂತಗಳು, ನಿಲುವುಗಳೇನಿದ್ವೋ ಅದನ್ನು ಪ್ರತಿಪಾದನೆ ಮಾಡಬೇಕು, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು. ಯಾಕಂತಂದರೆ ಯಾರು ಹಿಂದುಳಿದವರಿದ್ದಾರೆ, ಯಾರು ತಳ ಸಮುದಾಯಗಳಿವೆ, ಅವರ ಸಂಕಷ್ಟಗಳಿಗೆ ನಾವು ಸ್ಪಂದಿಸಬೇಕು. ಯಾಕಂದರೆ ನಮಗೆ ಪೂರಕವಾಗಿ ಆ ಕಾಲದಲ್ಲಿ ಕಾಣ್ತಿದ್ದವರು ಬಂಗಾರಪ್ಪ ಅವರು, KH ರಂಗನಾಥ್ರವರು, ನಮ್ಮ ಬಸವಲಿಂಗಪ್ಪ ಅವರು, ಅವರೆಲ್ಲ ಹೋರಾಟಗಳನ್ನು ನೋಡಿ ನಾವು ಯಾಕೆ ಆ ರೀತಿ ಆಗಬಾರ್ದು ಅನ್ನೋ ಭಾವನೆ ಇತ್ತು ನನಗೆ. ಅದರಿಂದಾಗಿ ಈ ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡೆ. ಆದರೆ ಈ ಮಾರ್ಗ ಆಯ್ಕೆ ಕರೆಕ್ಟು, ಬಟ್ BJP ಆಯ್ಕೆ ಹೆಂಗೆ ಅಂತ? ಮೇಲ್ವರ್ಗದವರ ಪಕ್ಷ, ದಲಿತ ವಿರೋಧಿ ಪಕ್ಷ, ಸಂವಿಧಾನ ವಿರೋಧಿ ಪಕ್ಷ, ಏನೇನೋ ಹೇಳ್ತಾರೆ ಅದಕ್ಕೆ. ಈಗ ದಲಿತ ವಿರೋಧಿ ಅಂತ ಹೇಳಿದ್ದು ಆಯಿತು BJPಯನ್ನು, ಸಂವಿಧಾನ ವಿರೋಧಿ ಅಂತ ಹೇಳಿದ್ದು ಆಯಿತು, ಅವ್ರದ್ದು ಅಂಬೇಡ್ಕರ್ ವಿರೋಧಿ ಅಂತ ಆಯಿತು, ಇದು ಮೀಸಲಾತಿಯನ್ನು ತೆಗೆದು ಬಿಡ್ತಾರೆ ಅನ್ನೋ ಎಲ್ಲವೂ ಹೇಳಿದ್ದಾರೆ. ಹಿಂಗಿದ್ರೂ ಕೂಡ ನಾನು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಅವೆಲ್ಲವೂ ಕಟ್ಟು ಕಥೆಗಳು ಅಂತ ನನಗನ್ಸಿದ್ದು. ನಾನು ಅಲ್ಲಿದ್ದಾಗ ನನಗೂ ಅನಿಸ್ತಿತ್ತು. ಯಾಕೆಂದರೆ ಹೇಳೋರಿದ್ದಾರಲ್ಲ ನಮಗೆ, ಅವರು ನಾವು ಒಪ್ಪೋ ರೀತಿಯಲ್ಲಿ ಹೇಳ್ತಿದ್ರು. ಕಾಂಗ್ರೆಸ್ನಲ್ಲಿ ಅಷ್ಟು ವರ್ಷಗಳ ಕಾಲ ನಾನಿದ್ದೆ.
ಇದೇ ನಡವಳಿಕೆ ನಂದು ಅಲ್ಲೂ ಇತ್ತು. ಎಲ್ಲೂ ಕೂಡ ನನ್ನ ಸದ್ಬಳಕೆ ಆಗಲಿಲ್ಲ. ಅಲ್ಲೇನು ಅಂತಂತಂದರೆ, ಒಂದು ರೀತಿ ಯಾರ ಜೊತೆಯಲ್ಲಿರ್ತೀವೋ ಅವ್ರ ಚೇಲ ಅಷ್ಟೇ ನಾವು. ಪಕ್ಷದ ನಾಯಕರು ಅಂತ ಯಾರೂ ತಿಳ್ಕೊಳ್ಳಲ್ಲ ನಮ್ಮನ್ನು. ನೀವು ಬಂಗಾರಪ್ಪನ ಜೊತೆಯಲ್ಲಿದ್ದರೆ ಬಂಗಾರಪ್ಪನ ನಾರಾಯಣ ಸ್ವಾಮಿ, ಖರ್ಗೆ ಅವ್ರ ಜೊತೆಯಲ್ಲಿ ಹೋದರೆ ಖರ್ಗೆ ಅವ್ರ ನಾರಾಯಣ ಸ್ವಾಮಿ, ಡಿ ಕೆ ಶಿವಕುಮಾರ್ ಜೊತೆಯಲ್ಲಿದ್ದರೆ ಡಿ ಕೆ ಶಿವಕುಮಾರ್ ನಾರಾಯಣ ಸ್ವಾಮಿ. ಆದರೆ ಕಾಂಗ್ರೆಸ್ ನಾರಾಯಣ ಸ್ವಾಮಿ ಅಂತ ಯಾವತ್ತೂ ಕರೆಯಲಿಲ್ಲ ನನ್ನಲ್ಲಿ. ಈಗ ನಾನು ಇಲ್ಲಿ ಬಂದ ಮೇಲೆ ನಾನು ಯಾರು ನಾರಾಯಣ ಸ್ವಾಮಿ ಅಲ್ಲ, ನಾನು ಛಲವಾದಿ ನಾರಾಯಣ ಸ್ವಾಮಿ. ಹಾಗೆ ಗುರ್ತು ಮಾಡೋದಿದೆಯಲ್ಲ, ಅದು ನನ್ನನ್ನು ಸರಿಯಾಗಿಯೇ ಗುರ್ತು ಮಾಡಿದ್ದಾರೆ, ಸದ್ಬಳಕೆ ಮಾಡಿದ್ದಾರೆ. ಸೊ ನನ್ನನ್ನು ಪಕ್ಷದಲ್ಲಿ ಇದರಲ್ಲಿ ತೊಡಗಿಕೊಳ್ಳುವಂತೆ ಮಾಡಿದ್ದಾರೆ. ಅದರಿಂದ ನನಗೆ ಸಂತೋಷ ಇದೆ. ನಾನು ಅದೇ ತಾವು ಕೇಳಿದ್ರಿ, ನೀವು ಅಲ್ಲಿಂದ ಬಂದಿರಲ್ಲ, ವ್ಯತ್ಯಾಸ ಏನು ಅಂತ ಕೇಳಿದ್ರಿ. ವ್ಯತ್ಯಾಸ ಇಷ್ಟೇ, ಅಲ್ಲಿ ಚೇಲಾಗಿರಿಗೆ ಮಾತ್ರ ಅವಕಾಶ ಇದೆ, ಇಲ್ಲಿ ಕೆಲಸಗಾರನಿಗೆ ಮಾತ್ರ ಅವಕಾಶ ಇದೆ. ಇದು ನಾನು ಕಂಡಿದ್ದು. ಅಲ್ಲಿ ಅನುಭವಿಸಿದ್ದೀವಿ ಅಲ್ಲ, ಅನುಭವಿಸಿ ನೋಡಿದ್ದನ್ನೇ. ಏಳು ಬಾರಿ ನಾನು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಒಂದು ಸಾರಿಯೂ ಕೂಡ ನಾನು ಅಭ್ಯರ್ಥಿ ಆಗಲಿಕ್ಕಾಗಲೇ ಇಲ್ಲ. ಸ್ವಲ್ಪ ಪ್ರತಿಭಾನ್ವಿತನಿದ್ದಾನೆ, ಬುದ್ಧಿವಂತನಿದ್ದಾನೆ ಅಂತಂತಂದರೆ ಅದೇ ಮೈನಸ್ ಪಾಯಿಂಟ್ ಅಲ್ಲಿ. ಇದನ್ನು ನಾನು ಭಾಳ ಗಮನಿಸಿದ್ದೇನೆ. ನನಗೂ ತಾಳ್ಮೆಯ ಕಟ್ಟೆ ಒಡೆದೋಯ್ತು ಒಂದು ಸಾರಿ. ಯಾಕೆಂದರೆ ಬಂಗಾರಪ್ಪನವರ ನಾಯಕತ್ವದಲ್ಲಿ ನಾವೆಲ್ಲ ಬೆಳೆದಿದ್ದು. ಅದಾದ ನಂತರ ಅವರು ನಮ್ಮಿಂದ ದೂರ ಆದರು. ಅದಾದ ಮೇಲೆ ಖರ್ಗೆ ಅವ್ರ ಜೊತೆಯಲ್ಲಿದ್ದೆ, ಪರಮೇಶ್ವರ್ ಅವರು. ಯಾಕೆಂದರೆ ಇವು ನಮ್ಮ ಸಮುದಾಯದಲ್ಲಿ ಮುಖಂಡರುಗಳಿವರು, ಇವ್ರನ್ನ ಬಹುಶಃ ನಮ್ಮನ್ನು ಮೇಲೆತ್ತಬಹುದು ಅಂತ. ಸೊ ಒಂದು ಸಾರಿ ಅಧ್ಯಕ್ಷರಾಗಿದ್ದರು ಖರ್ಗೆ ಅವರು, ಅವರ ಕಾಲದಲ್ಲೇ ಟಿಕೆಟ್ ಸಿಗಲಿಲ್ಲ. 2 ಸಾರಿ ನಮ್ಮ ಪರಮೇಶ್ವರ್ ಅವರು ಕೂಡ ಆಗಿದ್ದರು. ಅವರು ಬಿಡಿ, ಖರ್ಗೆ ಅವರು ನೋಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನು ಕೈ ಬಿಟ್ಟರು. ಅಂದಾದ್ಮೇಲೆ ಯಾರ ಜೊತೆಯಲ್ಲಿ ಹೋಗ್ಬೇಕು ನಾವು? ಒಟ್ಟು ಯಾರ್ದೋ ಒಬ್ಬರ ಜೊತೆಯಲ್ಲಿ ಇರಬೇಕಾಗಿತ್ತು. ಅಲ್ಲಿ ಇರಲೇಬೇಕು, ಇಲ್ಲದೇ ಇದ್ದರೆ ನಮ್ಮದೇನು ನಡೆಯೋದಿಲ್ಲ. ಹಾಗೆ ನಾನು ಇದ್ದು ನೋಡಿದೆ, ಯಾರೂ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. 40 ವರ್ಷ ಆಮೇಲೆ ನಾನು ಫುಲ್ ಟೈಮರ್. ನನಗೆ ವ್ಯಾಪಾರ ವ್ಯವಹಾರ ಆಳು ಮೂಳು ಅದು ಇದು ಮಾಡೋದು ನನಗೆ ಗೊತ್ತಿಲ್ಲ. ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅಷ್ಟನ್ನು ಇದು ಮಾಡ್ಕೊಳ್ತಿದ್ವಿ ಅಷ್ಟೇ, ಇನ್ನೇನು ಮಾಡೋದು. ಫುಲ್ ಟೈಮರ್ ಆಗಿ ಕೆಲಸ ಮಾಡೋಂಥವ್ನು. ಫುಲ್ ಟೈಮರ್ ಆಗಿದ್ದರೂ ಕೂಡ ನಮ್ಮನ್ನು ಗಮನಿಸಲಿಲ್ಲ. ತಾಳ್ಮೆಯ ಕಟ್ಟೆ ಹೊಡೆದೋದಾಗ ಪಕ್ಷಾಂತರದ ನಿರ್ಧಾರ ಮಾಡಿದ್ವಿ. ಇಂಥವು ಬಹಳ ಆಗಿದೆ. ಸಿದ್ದರಾಮಯ್ಯನವ್ರಿಗೂ ತಾಳ್ಮೆ ಕಟ್ಟೆ ಹೊಡೆದೋಯ್ತಲ್ಲ, ಹಾಗೆ ನನಗೂ ಹೊಡೆದೋಯ್ತು. ಅವರು ಬಂದರು, ಕಾಂಗ್ರೆಸ್ನಲ್ಲಿ ಇವತ್ತು ದೊಡ್ಡ ನಾಯಕರಾಗಿ ಇದ್ದಾರೆ. ಹಾಗೆ ನಾನು ಬಂದಾಗ ನನಗೆ ಸಮುದಾಯ ಇಲ್ಲ, ಸಮುದಾಯ ನಮ್ಮ ರಾಜಕಾರಣಕ್ಕಿದ್ದಲ್ಲ, ಅಥವಾ ನಮ್ಮದು ಪೊಲಿಟಿಕಲ್ ಫ್ಯಾಮಿಲಿ ಅಲ್ಲ. ನನ್ನ ತಂದೆ ತಾಯಿಗಳು ಕೂಡ ಬರೆಯೋದು ಕೂಡ ಬರದೇ ಇರೋವಂಥವ್ರು. ಬಡತನವೇ ನನ್ನ ಆಸ್ತಿಯಾಗಿದ್ದು. ಬಟ್ ಬರುವಾಗ ಸಹಜವಾಗಿ ನಿಮ್ಗೊಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಸಹಜವಾಗಿತ್ತು. ಈ ಸಂಘ ಪರಿವಾರ ಹೇಳ್ದಂಗೆ ಕೇಳೋ ಪಕ್ಷ ಇದು, ಹೇಳ್ತಿದ್ರಲ್ಲ ಗರ್ಭಗುಡಿ ಸಂಸ್ಕೃತಿ ಅಂತ. ಹೌದು, ಗರ್ಭಗುಡಿ ಸಂಸ್ಕೃತಿ ಅಲ್ಲ, ನನಗೆ ತಲೆ ಕೆಡಿಸ್ತಿದ್ದೆ ಅದು. ಇಲ್ಲಿ ಗರ್ಭಗುಡಿ, ನಿಮ್ಮನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅದಾದ ಮೇಲೆ RSSನವ್ರು ಹೇಳ್ದಂಗೆಲ್ಲ ಕೇಳಬೇಕು. ಇಲ್ಲಿನ ನಾಯಕರು, ಅದರಲ್ಲೂ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅಲ್ಲಿ ಭವಿಷ್ಯವೇ ಇಲ್ಲ. ನನಗೆ ಹೇಳ್ತಿದ್ದದ್ದು ಬೇಕಾದಷ್ಟು ಹೇಳ್ತಿದ್ರು. ಆತಂಕ ಇತ್ತು. ಆದರೆ ಒಂದು ತೀರ್ಮಾನಕ್ಕೆ ಬಂದೆ ನಾನು, ಕಾಂಗ್ರೆಸ್ಸನ್ನು ಬಿಡೋ ತೀರ್ಮಾನ. ಇನ್ನು ಎಲ್ಲಿ ಹೋಗ್ಬೇಕು? ಸಹಜವಾಗಿ ರಾಷ್ಟ್ರೀಯ ಪಕ್ಷ, ಅಲ್ಲೇ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿದಾಗ ನಾನು ಹಾಗಾಗ್ತೀನಿ, ನಾನು ಅಲ್ಲಿ ಹೋದ್ರೆ ಹೀಗಾಗ್ತೀನಿ, ನನಗೆ ಯಾವ ಕನಸು ಇರಲಿಲ್ಲ. ಆದರೆ ರಾಜಕಾರಣದಲ್ಲೇ ಬಂದಿರೋ ನನಗೆ ಒಂದು ವೇದಿಕೆ ಬೇಕಾಗಿತ್ತು, ಅಲ್ಲೋಗಿ ಕೆಲಸ ಮಾಡೋಣ ಅಂತ ತಿಳ್ಕೊಂಡೆ. ನನ್ನ ಕೆಲಸ ಇಷ್ಟೇ, ಬೆಳಗ್ಗೆ ಎದ್ದರೆ 9-10 ಗಂಟೆಗೆ ಸೀದಾ ಪಾರ್ಟಿ ಆಫೀಸ್ಗೆ ಹೋಗೋದು. ನನಗೆ ಮೊದಲಿಂದ ಅದು ಅಭ್ಯಾಸ. ಸೀದಾ ಹೋಗಿ ಕೂತ್ಕೊಳ್ತಿದ್ದೆ. ಆದರೆ ನನ್ನ ಅರುಣ್ ಜಿ ಅಂತೇಳಿ ನಮ್ಮ ಇವರೊಬ್ಬರಿದ್ದರು, ಅರುಣ್ ಕುಮಾರ್ ಅವರು ನನ್ನ ಇದನ್ನು ಗಮನಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದರು. ಅವರು ಮತ್ತು ಯಡಿಯೂರಪ್ಪನವರು, ಜೊತೆಗೆ ಸಂತೋಷ್ ಜಿ ಅವರು, ಇವರೆಲ್ಲ ನನ್ನ ನೋಡ್ತಿದ್ರು. ಅದು ಏನೋ ಜವಾಬ್ದಾರಿ ಇಲ್ದಿದ್ರು ಬಂದು ಏನೋ ಒಂದು ಮಾಡ್ತಾ ಕುಳ್ತಿರ್ತಾರಲ್ಲ ಅದಲ್ಲ. ಆಮೇಲೆ ಅವರೇ ಕರೆದು ಕೇಳಿ ಆದಮೇಲೆ ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ? ಏನಿಲ್ಲ, ನಾನು ಏನು ಕೆಲಸ ಕೊಟ್ಟರೆ ಮಾಡ್ತೇನೆ. ನನ್ನನ್ನು SC ಮೋರ್ಚಾದ ಅಧ್ಯಕ್ಷರು ಮಾಡಿದರು. ನಾನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಯಾವ ರೀತಿ ಸುತ್ತಾಡ್ತಿದ್ದರೋ ರಾಜ್ಯ, ಅದೇ ಥರ ನಾನು ಸುತ್ತಾಡ್ತಿದ್ದೆ. ಕೆಲಸ ಮಾಡಿದೆ, ಜನ ಕಟ್ಟಿದೆ, ಅವ್ರಿಗೆ ತೃಪ್ತಿ ಆಯಿತು. ಪರವಾಗಿಲ್ಲ, ಒಳ್ಳೆ ಕೆಲಸಗಾರ ಇದ್ದಾನೆ.
ಅದಾದಮೇಲೆ MLC ಮಾಡಿದರು. MLC ಆದಮೇಲೆ ನಾನು ಸ್ವಲ್ಪ ವೋಕಲ್ಲಾಗಿದ್ದೆ, ನೇರವಾಗಿ ಮಾತಾಡ್ತಾನೆ, ಪರವಾಗಿಲ್ಲ, ವಿಷಯ ತಿಳ್ಕೊಂಡಿದ್ದಾರೆ. ಇದೆಲ್ಲವನ್ನೂ ಗುರುತಿಸಿ ವಿರೋಧ ಪಕ್ಷದ ನಾಯಕನನ್ನಾಗಿಯೂ ಕೂಡ ಮಾಡಿದರು. ಮೋದಿಯವರ ಜೊತೆ ಚುನಾವಣಾ ಪ್ರಚಾರದ ವೇದಿಕೆ ಅಂದರೆ ವಾಹನದಲ್ಲಿ ಏನು ರ್ಯಾಲಿಯಲ್ಲಿ ತಾವು ನಿಂತ್ಕೊಂಡಾಗ ಅನ್ನಿಸ್ತು ಎಲ್ಲೋ ಮೇಲೆ ಎತ್ತುತ್ತಾರೆ ಇವರನ್ನು ಅಂತ. ನನಗೆ ಆಶ್ಚರ್ಯಕರ ಸಂಗತಿ, ಚುನಾವಣೆ ಸಂದರ್ಭ ಚಾಮರಾಜಪೇಟೆಗೆ ಹೋಗಿದ್ದೆ. ಮಾನ್ಯ ಭಾಸ್ಕರ್ ರಾವ್ ಅವರು ಚುನಾವಣೆ ಸ್ಪರ್ಧೆಯಾಗಿದ್ದರು. ನಾನು ಹೋಗಿದ್ದೆ, ಹೋಗಿ ಕ್ಯಾನ್ವಾಸ್ ಮಾಡ್ತಾಯಿದ್ವಿ, ಮಳೆ ಬಂದುಬಿಡ್ತು. ಇನ್ನು ಮುಂದೆ ಹೋಗೋಕ್ಕಾಗೋದಿಲ್ಲ, ಸರಿ ಆಗಿತ್ತು, ಪಾರ್ಟಿ ಆಫೀಸ್ಗೆ ಹೋಗೋಣ ಅಂತೇಳಿ ಅಲ್ಲಿಂದ ಬರ್ತಾಯಿದ್ದೆ. ಸಂಪಿಗೆ ರೋಡಲ್ಲಿ ಒಂದು ಕರೆ ಬಂತು ದಿಲ್ಲಿಯಿಂದ, ಸಾಬ್ ಕಿಧರ್ ಹೈ, मैं मलेशपुर में हूँ, ज़रूर इमीडिएट आप जाके कमिश्नर से मिलो, एक पास लो, जाके मोदी जी के साथ करना रोड शो में. ನನಗೆ ನಾನು ಅಂದ್ಕೊಂಡೆ ಯಾರೋ ನನ್ನನ್ನು ಆಟ ಆಡಿಸ್ತಾವ್ರಿ ಅಂತ, ಫ್ರ್ಯಾಂಕ್ ಕಾಲ್ ಇರಬೇಕು ಅಂತ. ನಾನು ತುಂಬ ಮಾತಾಡೋಕ್ಕೆ ಹೋಗಲಿಲ್ಲ, ಯಾಕೋ ಇದು ಫ್ರ್ಯಾಂಕ್ ಕಾಲ್ ಅಂತ ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿದ್ರು, ಮತ್ತೆ ಅವರು ಫೋನ್ ಮಾಡಿದ್ರು, ನಾನು ಎತ್ತಲಿಲ್ಲ. ಫ್ರ್ಯಾಂಕ್ ಕಾಲ್ ಅಂತೇಳಿ ಕೇಶವ್ ಪ್ರಸಾದ್ ಅಂತಿದ್ದಾರೆ ನಮ್ಮ MLC ಅವರು, ಹೌದು, ಅವ್ರು ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ಇಲ್ಲಿ ನೀವು ಬೇಗ ಪಾರ್ಟಿ ಆಫೀಸ್ಗೆ ಬರ್ರಿ ಅಂದು. ನಾನು ಬರ್ತಾಯಿದ್ದೀನಿ ಸರ್ ಅಲ್ಲೇ ಅಂದೆ. ಇಮಿಡಿಯೇಟ್ಲಿ ನೀವು ಹೋಗಿ ಪಾಸ್ ತೊಗೊಳಕ್ಕೆ. ಸರ್ ಪಾಸ್ ತೊಗೊಂಡು 4:15 ಆಗ್ತಾಯಿದೆ, 6 ಗಂಟೆಗೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. 1 ಅವರ್ ಮುಂಚೆ ರೋಡೆಲ್ಲ ಬ್ಲಾಕ್ ಮಾಡ್ತಾರೆ ಪ್ರಧಾನಮಂತ್ರಿಗಳದು, ಹೆಂಗಾಗತ್ತೆ. ಅದಾದಮೇಲೆ ಅವರು ಹರೀಶ್, ನಮ್ಮ ಈಗ ಬೆಂಗಳೂರು ನಾರ್ತ್ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ಅಲ್ಲಿಂದ ಇವ್ರಿಗೆ ಮೆಸೇಜ್ ಕೊಡಿಸಿ, ಅಲ್ಲಿ ಪೊಲೀಸ್ ಅವ್ರಿಗೆ ನೀವು ಸೀದಾ ಹೋಗ್ಬಿಡಿ, ಅಲ್ಲಿ ಹೋಗಿ ತಿಳಿದ ತಕ್ಷಣ ಸದಾನಂದ ಗೌಡರು ಬರ್ತಾರೆ, ನೀವು ಅವ್ರ ಜೊತೆಯಲ್ಲಿ ಹೋಗಿ ಅಂತ. ಹೋಗೋಷ್ಟೊತ್ತಿಗೆ ಕಾಯ್ತಾ ಇದ್ದರು, ಬನ್ನಿ ಅಂತ ಕರ್ಕೊಂಡೋದ್ರು. ಇದು ಫ್ರ್ಯಾಂಕ್ ಕಾಲ್ ಅಲ್ಲ, ಇದು BJPಯ ಕೇಂದ್ರ ಕಚೇರಿಯಿಂದ ಬಂದಿರೋದು ಅಂತ ಆಮೇಲೆ ಗೊತ್ತಾಯಿತು. ಸಂತೋಷ ಆಯಿತು. ಆವತ್ತು 1.5 ಅವರ್ ಅವ್ರ ಜೊತೆಯಲ್ಲಿ ನಾನೀಗ ಮಾಡಿದೆ. ಚಲೋ ನಾರಾಯಣಸ್ವಾಮಿ ಅವರೇ, ಹಾರ್ಡ್ ಕೋರ್ ವಿಷಯಕ್ಕೆ ಬರೋಣ. ಭಾಳ ಹುರುಪಿನಲ್ಲಿದ್ದರು BJP ಅವರು. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಏನು ಪಾದಯಾತ್ರೆ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದು. ಬಟ್ ನಿಮ್ಮ ಭಾಂಡಾರಗಳು ಒಂದೊಂದಾಗಿ ಬಯಲಿಗೆ ಬರೋಕ್ಕೆ ಶುರುವಾದವು. ಇಟ್ ಈಸ್ ಎ ಟಾರ್ಗೆಟ್ ಪೊಲಿಟಿಕ್ಸ್. ಹೇಗೆ ಟಾರ್ಗೆಟ್ ಅಂದರೆ ನೋಡಿ, ಅವರ ಭ್ರಷ್ಟಾಚಾರದ ವಿಚಾರಗಳನ್ನು ನಾವು ಒಂದೊಂದಾಗಿ ಹೊರಗೆ ತರ್ತಾ ಇದ್ದೀವಿ, ಅದಕ್ಕೆ ಹೋರಾಟವೂ ಮಾಡ್ತಾ ಇದ್ದೀವಿ. ಇದೇ ರೀತಿಯ ಆಪಾದನೆಗಳನ್ನು ನಮ್ಮ ಮೇಲೇನೂ ಮಾಡಿದ್ರು ಚುನಾವಣೆಗೆ ಮುಂಚೆ. ಹೌದು, 40% ಕಮಿಷನ್ ಅವರೇ ಮಾಡಿದ್ದು. ಹೌದು, ಪ್ರೂವ್ ಮಾಡಲಿಕ್ಕಾಗಿರಲಿಲ್ಲ. PCM ಅಂತ ಹೇಳಿದರು, ಪ್ರೂವ್ ಮಾಡಲಿಕ್ಕೆ ಇದುವರೆಗೂ ಆಗಿಲ್ಲ ಇನ್ನೂ. ಆದರೆ ನೇರವಾಗಿ 187 ಕೋಟಿ, ನಾನೇ ಕೇಳಿದೆ ಇದರಲ್ಲಿ ಸದನದಲ್ಲಿ, ಸ್ವಾಮಿ 187 ಕೋಟಿ ನುಂಗಿಬಿಟ್ಟಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಸರಿಯಾ? ನೇರವಾಗಿ ಖಾತೆಗಳಿಗೆ ಹಾಕಿ ಹಣ ವರ್ಗಾವಣೆ ಮಾಡಿ ತೊಗೊಂಡಿದ್ದೀರಿ, ಇದು ಸರಿಯಾದ ಕ್ರಮ ಅಲ್ಲ. ನೀವು ಸರ್ಕಾರವೇ ಉಳಿಬಾರ್ದಾಗಿತ್ತು ಇಷ್ಟೊತ್ತಿಗೆ. ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ನಂಬಿಕೆ ಇದ್ದರೆ ಇಷ್ಟೊತ್ತಿಗೆ ನೀವು ರಾಜೀನಾಮೆ ಕೊಡಬೇಕಾಗಿ. ಎದ್ದು ಒಂದೇ ಮಾತು ಹೇಳಿದ್ರು ಅವರು, ನೋ 187 ಕೋಟಿ ಅಲ್ಲ, 94 ಕೋಟಿ ಅಂದರು. 84 ಕೋಟಿ ಅಂದರು. ಆಯಿತು ಸ್ವಾಮಿ, 1 ಕೋಟಿ ಆದರೂ ಕೂಡ ಸರ್ಕಾರದ ಖಜಾನೆಯಿಂದ ನೇರವಾಗಿ ಹಣ ಯಾರಾದರೂ ಪ್ರೈವೇಟ್ ಖಾತೆಗಳಿಗೆ ವರ್ಗಾವಣೆ ಮಾಡಿ ಈ ರೀತಿ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದು ತಪ್ಪಲ್ವಾ ಅಂತಂದು. ಇಲ್ಲ, ಅದು ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ, ಕ್ರಮ ಜರುಗಿಸ್ತೀವಿ ಅಂತಂದರು. ಏನು ಕ್ರಮ ಜರುಗಿಸ್ತೀರಿ? ಅಧಿಕಾರ ಇರೋರು, ಸರ್ಕಾರ ನಡೆಸೋರು ಯಾರೇ ಮಾಡಿದ್ರು ಅದು ಸರ್ಕಾರದ ಮೇಲೆ ಬರೋದು, ಅಧಿಕಾರಿ ಮೇಲೆಲ್ಲ. ಈ ರೀತಿ ನಾವು ಮಾಡಿದ್ರೆ ಮಾತ್ರ ನಮ್ಮದು ಯಾವುದಾದ್ರೂ ಆಗೋಗಿತ್ತು ಅಂತೇಳಿ BJPನವರು ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತೀರಿ. ನಿಮ್ಮದು ಯಾವುದಾದ್ರು ಈಚೆಗೆ ಬಂದರೆ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ ಅಂತೀರಿ. ಇದು ಯಾವ ನ್ಯಾಯ ಇದು? ದಿಸ್ ಇಸ್ ಕಾಲ್ಡ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ನಾನು. ಅದಕ್ಕೆ ನಮ್ಮ ಹೋರಾಟ ಸತತವಾಗಿ ನಡೆದಿದೆ. ಒಂದಲ್ಲ, ಬೇಕಾದಷ್ಟು ಹಗರಣಗಳು ಬರ್ತಾ ಇದೆ. ಮೂಡಾದು ಬಂತು, ಅದಕ್ಕಾಗಿನೂ ಬೆಂಗಳೂರಿಂದ ಮೈಸೂರು. ಬಿಡಿ ಸರ್, ಮೂಡಾದಲ್ಲಿ ಏನು ಹಗರಣ ಇದೆ? ಪಾಪ ಅವ್ರು 3 ಎಕರೆ 16 ಗುಂಟೆ ಜಮೀನು ಕಳ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರ ತಗೋಬಾರ್ದು ಅವರು? ನೋಡಿ, ಎಲ್ಲಿದೆ ಅಂತ ನಾನು ಹೇಳ್ತೇನೆ. 1935ರಲ್ಲಿ ಲಿಂಗ ಜಮೀನು ತಗೊಂಡ್ರು, ಅವ್ರಿಗೇನು ಅಲಾಟ್ ಆಗಿದ್ದ, ಹರಾಜಿನಲ್ಲಿ ತಗೊಂಡ್ರು. 65ಕ್ಕೆ ಅವ್ರು ತೀರ್ಕೊಂಡು ಹೋಗ್ಬಿಟ್ರು. 93ಕ್ಕೆ ಅವ್ರ ಪತ್ನಿಯವರು ತೀರ್ಕೊಂಡು ಹೋದ್ರು. 3 ಮಕ್ಕಳಿದ್ರು, 3 ಕುಟುಂಬ ಇದೆ. ಹೌದು.
ಒಬ್ಬ ಮಗನ ಹೆಸರಿನಲ್ಲಿ ಅವರು ಜವರ ಅನ್ನೋ ಮಗನ ಹೆಸರಿನಲ್ಲಿ ದಾಖಲೆಗಳು ಬಂದವು. ಆದರೆ 92ಕ್ಕೆ ಮೂಡ ಅದನ್ನು ತೊಗೊಂಡ್ಬಿಡ್ತದೆ ಜಮೀನನ್ನ. 96-97ರೊಳಗಾಗಿ ಪರಿಹಾರ ಕೊಟ್ಟು ಎಲ್ಲ ಆಗೋದ್ಮೇಲೆ ಇಟ್ ಈಸ್ ಎ ಗೌರ್ಮೆಂಟ್ ಲ್ಯಾಂಡ್. ನಿಮ್ಗೆ ಯಾರಿಗೂ ಅದ್ರ ಮೇಲೆ ಹಕ್ಕಿಲ್ಲ. ಪರಿಹಾರ ಕೊಟ್ಟಿರಲಿಲ್ಲ, ಪರಿಹಾರ ತಗೊಂಡಿಲ್ಲ ಅವ್ರು ತಗೊಳ್ಳಿಲ್ಲ ಅಂದರೆ ಕೋರ್ಟಲ್ಲಿ ಹಾಕ್ಬಿಟ್ರೆ ಅಲ್ಲಿಗೆ ಮುಗ್ದಂಗೆ. ಅದು 6-1 ನೋಟಿಫಿಕೇಶನ್ ಆದಮೇಲೆ ಇಟ್ ಈಸ್ ನಾಟ್ ಯುವರ್ ಪ್ರಾಪರ್ಟಿ. 1998ಕ್ಕೆ ನೀವು ಡಿನೋಟಿಫಿಕೇಶನ್ ಮಾಡ್ತೀರಿ, ಆವಾಗ ನಿಮ್ಮ ಪಿಕ್ಚರಲ್ಲಿಲ್ಲ ನೀವು. 2000 ಆವಾಗ ನೀವು ಡಿನೋಟಿಫಿಕೇಶನ್ ಆದಾಗ ನೀವು ಉಪಮುಖ್ಯಮಂತ್ರಿ. 2004ರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ನಿಮ್ಮ ಭಾವ ಇದ. ಅದಾದಮೇಲೆ 5ರಲ್ಲಿ ನೀವು ತಿರುಗಿ ಅದನ್ನು ಕನ್ವರ್ಷನ್ಗೆ ಮಾಡಿಸ್ತೀರಿ, ಆಗಲೂ ಕೂಡ ನೀವು ಉಪಮುಖ್ಯಮಂತ್ರಿ. ಈ ಎರಡೂ ಸಂದರ್ಭಗಳಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರಿ. ಆದ್ದರಿಂದ ಆವಾಗ ನೀವು ಪಿಕ್ಚರಿಗೆ ಬರ್ತೀರಿ ನಿಮ್ಮ ಕುಟುಂಬ ಅಂತ. 10ರೊಳಗೆ ಕುಂಕುಮ ಭಾಗ್ಯ ಅಂತೇಳಿ ಅದು ತನ್ನ ತಂಗಿಗೆ ಆ ಅಣ್ಣ ಕೊಡ್ತಾರೆ. ಅದಾದಮೇಲೆ ನೀವು 13ಕ್ಕೆ ಮುಖ್ಯಮಂತ್ರಿ ಆಗ್ತೀರಿ. ಅಂದರೆ ನಿಮ್ಮ ನೆರಳು ಸಂಪೂರ್ಣವಾಗಿ ಇದ್ರ ಹಿಂದೆ ಇತ್ತು ಅಂತ ಇಲ್ಲಿ ಗಮನಿಸ್ಬೋದು. ಆ ಕಾರಣದಿಂದ ಪರಿಹಾರ ಕೇಳೋದು ಯಾರ್ದು? ಕೋರ್ಟ್ನಲ್ಲಿ ವಾದ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಡ್ ಬರುತ್ತೆ, ನನಗೆ ಜ್ಞಾಪಕ ಇದೆ ಭಾಳ. ವೇರ್ ಈಸ್ ದ ಲ್ಯಾಂಡ್ ಅಂದರೆ ಇಟ್ ಈಸ್ ಎ ಡ್ರೀಮ್ ಲ್ಯಾಂಡ್ ಸರ್ ಅಂತ. ಯಾಕೆ ಅಂದರೆ ಲೇಔಟ್ ಮಾಡಿ ಹಂಚಿ ಎಲ್ಲ ಆಗೋದ್ಮೇಲೆ ನಮ್ಮದು ಲ್ಯಾಂಡ್ ಅಂತ ಪರಿಹಾರ ಕೇಳ್ತಾರಲ್ಲ, ಆ ಲ್ಯಾಂಡ್ ಯಾವುದು? ಇಟ್ ಈಸ್ ಎ ಡ್ರೀಮ್ ಲ್ಯಾಂಡ್. ಅದು ಬಿಡಿ, ಮ್ಯಾಟ್ರ್ ಕೋರ್ಟಲ್ಲಿದೆ, ವಿಷಯ ಹೊರಗೆ ಬರುತ್ತೆ. ನಾನು ಕೋರ್ಟ್ ಮ್ಯಾಟ್ರನ್ನ ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಅಂದರೆ ಅಲ್ಲಿ ವಾದ ಮಾಡುವಾಗ ಒಬ್ಬರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ. ಎಸ್, ಆದರೆ ನಿಮ್ಮದೇನು ಪ್ರಕರಣಗಳ ಕಡಿಮೆ ಇದಾವ ಸರ್? ಯಡಿಯೂರಪ್ಪನ ಮೇಲೊಂದು ಪೋಕ್ಸೋ ಕೇಸ್ ಇದೆ, ಅಲ್ಲಿಂದ ಹಿಡಿದು 21 ಯಾವುದೋ ಹಗರಣಗಳು ಅಂತೆ. ಸದನ ಉಪಸಮಿತಿ ರಚನೆ ಆಗಿದೆ ಅದರ ತನಿಖೆ ಮೇಲುಸ್ತುವಾರಿ ನೋಡ್ಕೊಳ್ಳೋದಕ್ಕೆ. ಈಗ ನೋಡಿದ್ರೆ ಮುನಿರತ್ನ ಅವ್ರದ್ದು ಕೇಸು ಏನು ಸಣ್ಣ ಕೇಸ ಇವೆಲ್ಲ. ಈಗ ನಾನೊಂದು ಮಾತು ಹೇಳ್ತೇನೆ, 21 ಕೇಸ್ ಇತ್ತು ಅಂತ ಯಾವತ್ತು ನಿಮಗೆ ಗೊತ್ತಾಗಿದ್ದು? ಮೊದಲೇ ಗೊತ್ತಿತ್ತು, ತನಿಖೆ ನಡೀತಾ ಇತ್ತು. ಯಾವತ್ತು ಒಂದು ದಿವಸ ಅವರು ಸರ್ಕಾರ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ದಿವಸ ಒಂದು ಕೇಸ್ ಬಗ್ಗೆನೂ ಈ ಕೇಸ್ಗಳ ಬಗ್ಗೆ ಮಾತಾಡಿಲ್ಲ. ಈಗ ನಮ್ಮ ಹೋರಾಟ ಹೆಚ್ಚಾದಾಗ, ನಮ್ಮ ಅಗ್ರೆಸಿವ್ನೆಸ್ಸನ್ನು ನೋಡಿ ಈಗ ಇವ್ರ ಮೇಲೆ ಕೇಸಿದೆ, ಇವ್ರ ಮೇಲೆ ಕೇಸಿದೆ, ಇದು ತೆಗಿತೀವಿ, ಅದು ಎಷ್ಟೋ ಸಾರಿ ನೀವೇನಾದರೂ ಇದನ್ನು ಮಾಡಿದರೆ ನಾವು ನಿಮ್ಮದನ್ನು ಬಿಚ್ಚಿಬಿಡ್ತೀವಿ ಅಂತ ಹೇಳಿದ್ದು ನಾವು ಕೇಳಿದ್ದೇವೆ. ಹೌದು, ಆಯಿತು ಸ್ವಾಮಿ, ನಾವೇ ಹೇಳಿದ್ವಿ ಬಿಚ್ಚಿಬಿಡಿ, ಅದೇನೇನು ಬಿಚ್ತೀರೋ ಜನಕ್ಕೂ ಗೊತ್ತಾಗ್ಬಿಡ್ಲಿ ಅಂತ ಹೇಳಿಲ್ವಾ? ನಾವು ಹೇಳಿದ್ವಿ. ಪೋಕ್ಸೋ ಕಾಯ್ದೆಗೆ ಬರೋಣ, ಪೋಕ್ಸೋ ವಿಚಾರಕ್ಕೆ ಬರೋಣ. ಯಡಿಯೂರಪ್ಪನವರು ಇವತ್ತು ಅಗ್ರಗಣ್ಯ ನಾಯಕರು. ಅವರ ವಯಸ್ಸೆಷ್ಟು? ಅವರ ಮೇಲೆ ಕೇಸ್ ಹಾಕಿದವರು ಸುಮಾರು 80 ಜನರ ಮೇಲೆ ಈ ರೀತಿ ಕೇಸ್ಗಳು ಹಾಕಿದ್ದಾರೆ ಅಂತೇಳಿ ಸ್ವತಃ ಹೋಮ್ ಮಿನಿಸ್ಟ್ರು ಆ ಕೇಸ್ ಬಿದ್ದಾಗ ಹೋಮ್ ಮಿನಿಸ್ಟ್ರು ಹೇಳಿದರು. ಯಡಿಯೂರಪ್ಪನವರು ನಾನೇ ಇದು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ನಾನು ಬೇಕಾದರೆ ಹೇಳಿಕೆ ಅಲ್ಲಿ ಬಂದು ಕೊಡ್ತೀನಿ ಅಂತಂದರೆ ಅದರಲ್ಲಿ ಏನು ಉರುಳಿಲ್ಲ, ಯಾರು ಬರೋದು ಬೇಕಿಲ್ಲ ಅಂತಂದ್ರಿ. ಎಲ್ಲ ರೀತಿಯಲ್ಲಿ ಹೇಳಿಬಿಟ್ಟು ನಮ್ಮ ಹೋರಾಟ ಪ್ರಾರಂಭ ಆದಮೇಲೆ ಯಾವ ವ್ಯಕ್ತಿ ಕೇಸ್ ಹಾಕಿದ್ರೋ ಆಕೆನೇ ತೀರ್ಕೊಂಡೋದ್ಮೇಲೆ ಅವರ ಅಣ್ಣ ತಮ್ಮಂದಿರ ಕೈಲಿ ಹೇಳಿಸಿ ಒಂದು ಕೇಸ್ ಹಾಕಿಸಿ ಬೇಕಂತ ಫಿಕ್ಸ್ ಮಾಡಿದ್ದೀರಿ. ಇಟ್ ಈಸ್ ಎ ಟಾರ್ಗೆಟ್ ಪೊಲಿಟಿಕ್ಸ್, ಟಾರ್ಗೆಟ್ ಮಾಡಿದ್ದೀರಿ. ಈಗ ಮುನ್ರತ್ನಂ ವಿಷಯಕ್ಕೆ ಬರೋಣ. ಮುನ್ರತ್ನಂ ಎಲ್ಲಿದ್ದರು? ಕಾಂಗ್ರೆಸ್ಸಲ್ಲೇ ಇಷ್ಟು ಕಾಲ ಇದ್ದರು. ಹೌದು. ಈಗ 4 ವರ್ಷದಿಂದ ಬಂದವರೆ, ವಿಷಯ ಬೇರೆ. ಇವತ್ತು ನಮ್ಮಲ್ಲಿ ಬಂದ ಮೇಲೇ ಅವ್ರ ವಿಡಿಯೋ ಹೊರಗಡೆ ಬಂತು. ಅವ್ರದ್ದೇ ಅಂತ ಖಾತ್ರಿ ಆಗಿದೆಯಾ? ಇದು ಸತ್ಯನಾ ಸುಳ್ಳ? ನೀವು ಖಾತ್ರಿ ಮಾಡ್ಕೊಳ್ಬೇಕಲ್ಲ, ನೀವು ಮಾಡ್ಕೊಳ್ಳಿಲ್ಲ. ಯಾವುದು FIR ಹಾಕಿದ್ರಿ, FIR ಹಾಕಿದ ತಕ್ಷಣವೇ 10 ಗಂಟೆಗಳು ತಗೊಳ್ಳಿಲ್ಲ. FIR ಹಾಕಿದ ಮೇಲೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರಿ. ಅಲ್ಲ ಸರ್, ಬೇಗ ಮಾಡಿದ್ರೆ ಬೇಗ ಯಾಕೆ ಮಾಡಿದ್ರಿ ಅಂತೀರಿ, ಲೇಟ್ ಮಾಡಿದ್ರೆ ಲೇಟ್ ಯಾಕೆ ಮಾಡಿದ್ರಿ ಅಂತೀರಿ? ಈಗ ನಾನು ಹೇಳೋದೇನು, ಒಂದು ತಾಳೆ ಆಗಬೇಕು ನೀವು ಮಾಡೋ ಕೆಲಸಕ್ಕೆ. ಇಲ್ಲಾಗಿರೋದು ಜಾತಿನಿಂದನೇ ಕೇಸ್ ಹಾಕಿದ್ದೀರಿ. ಹೌದು. 10 ಗಂಟೆಯಲ್ಲಿ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೀರಿ. ನೀವು ಅದು ನಿಜವಾದ ಕೇಸಾ ಇಲ್ವಾ? ಅವರು ಮಾತಾಡಿದ್ದಾರಾ ಇಲ್ವಾ? FSL ಬಂತಾ? ಏನೂ ಇಲ್ಲ, ತಗೊಂಡೋಗಿದ್ದೀರಿ. ಓಕೆ. ಅಲ್ಲಿ ಚೆನ್ನಾರೆಡ್ಡಿ ಅಂತಕ್ಕಂಥವ್ರು ಪರಶುರಾಮ್ ಅವರು ತೀರ್ಕೊಂಡಾಗ ಜಾತಿನಿಂದನೇ ಕೇಸ್ FIR ಆಗಿದೆ ಅವ್ರ ಮಗ ಅವರಿಬ್ಬರ ಮೇಲೆ. ಅವರನ್ನು ಇದುವರೆಗೂ ಬಂಧಿಸಿಲ್ಲ. ಯಾಕೆ ನೀವು ಕಾಂಗ್ರೆಸ್ನವರು ಅಂತಲ್ಲ?
ಬಿ ಜೆ ಪಿಯವರು ಮಾತ್ರ ಟಾರ್ಗೆಟ್ ಆಗಬೇಕು, ಅವ್ರು ಆಗಬಾರ್ದು ಅಂತಲ. ಗಣೇಶೋತ್ಸವ ಆಗಿದೆ ಮಂಡ್ಯದಲ್ಲಿ, ಇವತ್ತು ನೋಡ್ಕೊಂಡು ಬರಕ್ಕೆ ಹೋದ್ರು ಅಶೋಕ್ ಅವರು, FIR ಹಾಕಿದ್ದೀರಿ. ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಹೋಗಿ ವೀಕ್ಷಣೆ ಮಾಡ್ಲಿಕ್ಕೆ ಹೋದ್ರಿ, ಯಾಕೆ ಅವ್ರ ಮೇಲೆ ಕೇಸ್ ಹಾಕಿದ್ರಿ ನೀವು, FIR ಹಾಕಿದ್ರಿ? ಅಂದರೆ ಟಾರ್ಗೆಟ್ ಅಲ್ವಾ ಇದೆಲ್ಲನೂ? ಹೀಗೆ ಒಬ್ಬೊಬ್ಬರನ್ನು ಯಾರು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೋ ಅವರನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಪ್ರಾರಂಭ ಆಗಿದೆ. ಆದ್ದರಿಂದ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಈ ರೀತಿ ರಾಜಕೀಯ ಹಗೆತನ ತೀರಿಸ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಬೇಡಿ. ತಪ್ಪು ಯಾರು ಮಾಡಿದ್ರು ಹಾಕಬೇಕು, ತಪ್ಪು ಯಾರೇ ಮಾಡಲಿ ತಪ್ಪೇ. ಆದರೆ ನೀವು ಮೊದಲು ಇನ್ವೆಸ್ಟಿಗೇಟ್ ಮಾಡಬೇಕಾಗಿತ್ತು, ಅದನ್ನು ಮಾಡ್ದೇ ನೀವು ಈಗ ಟಾರ್ಗೆಟ್ ಮಾಡಿ ಒಂದೊಂದಾಗಿ ಅವರು ಬೇಲ್ ತಗೊಳಕ್ಕಿಲ್ಲ, ಇನ್ನೊಂದು ಕೇಸ್ ಹಾಕ್ತೀರಿ, ಅವ್ರು ಇನ್ನೊಂದು ಕೇಸ್ ಬೇಲ್ ತಗೊಳಕ್ಕಿಲ್ಲ, ಮತ್ತೊಂದು ಕೇಸ್ ಹಾಕ್ತೀರಿ. ಇದು ಟಾರ್ಗೆಟ್ ಪೊಲಿಟಿಕ್ಸ್ ಅಲ್ವಾ? ಆರೋಪಗಳು ಗಂಭೀರವಾಗಿದ್ದಾವಲ್ಲ ಸರ್ ಪ್ರೂವ್ ಒಂದು ಆಗಲಿಲ್ವಲ್ಲ ಇನ್ನೂ, ಯಾವುದಾಯ್ತು? ಅಂದರೆ ಬರೀ ಆರೋಪಕ್ಕೆ ನೀವೆಲ್ಲ ಮಾಡಿಬಿಡ್ತೀರೇನು? ಚಲಾದಿ ನಾರಾಯಣಸ್ವಾಮಿ ಅವರೇ, ಪ್ರೂವ್ ಆದರೆ ಮಾತ್ರ ಅವರ ಮೇಲೆ ನೀವು ಅವರ ವಿರುದ್ಧ ವಾಗ್ದಾಳಿ ಮಾಡಿ ಅನ್ನೋದಾದ್ರೆ ವೀರಪ್ಪನ ಬಗ್ಗೆ ಮಾತಾಡೋಂಗಿಲ್ಲಪ್ಪ. ಯಾವ ಪ್ರಕರಣ ಪ್ರೂವ್ ಆಗಿದೆ ವೀರಪ್ಪಂದು? ನೋಡಿ, ನಾವು ನರಹಂತಕ, ದಂತಚೋರ, ಗಂಧಚೋರ ಎಲ್ಲ ಕರಿತೀವಿ ವೀರಪ್ಪನನ್ನು. ಈಗ ಯಾವುದು ಪ್ರೂವ್ ಆಗಿಲ್ವಲ್ಲ? ಕಾಡಲ್ಲಿದ್ದವ್ರಿಗೂ ನಾಡಲ್ಲಿದ್ದವ್ರಿಗೂ ಹೋಲಿಕೆ ಬೇಡ. ಅಲ್ಲಿದು ಏನು ನಡೀತಿತ್ತೋ ಅದನ್ನು ನೋಡಿದವರಿದ್ರು. ಒಂದೊಂದು ಸಾರಿ ಆಗಬಾರ್ದಾಗ್ಬಿಟ್ರು ಕೂಡ ಪ್ರೂವ್ ಮಾಡೋದು ಭಾಳ ಕಷ್ಟ. ಇಲ್ಲಿ ಆಗಿರೋರನ್ನ ಬಿಟ್ಟಿದ್ದೀರಲ್ಲ ಸ್ವಾಮಿ, ನೀವು ಯಾಕೆ ಮಾಡಿಲ್ಲ? ನಿಮ್ಮ ಮಾಜಿ ಗುರು ಮಲ್ಲಿಕಾರ್ಜುನ ಖರ್ಗೆ ಅವರ ಫ್ಯಾಮಿಲಿ ಟ್ರಸ್ಟಿಗೆ ಕಡಿಮೆ ರೇಟ್ನಲ್ಲಿ ಜಮೀನು ಕೊಟ್ಟಿದ್ದಾರೆ ಅಂತ ನೀವು ಒಂದು ಆರೋಪ ಮಾಡಿದ್ರಿ, ನೀವು ತಗೊಂಡಿದ್ದೀರಲ್ಲ ಅಂತ ನೇರವಾಗಿ ನಿಮ್ಮ ಮೇಲೆ, ವೈಯಕ್ತಿಕವಾಗಿ ನಿಮ್ಮ ಮೇಲೆ ಆರೋಪ ಬಂತು. ನೋಡಿ, ನನ್ನ ಮೇಲೆ ಯಾರು ಬೇಕಾದರೂ ಆರೋಪ ಮಾಡಲಿ, ನಾನು ಉತ್ತರ ಕೊಡ್ತೇನೆ. ಯಾಕೆ ಅಂತಂದರೆ ಒಂದು ಟ್ರಸ್ಟಲ್ಲಿದ್ದೆ ನಾನು, ಇಲ್ಲೊಂದು ಜಾಗ ತೊಗೊಂಡಿದ್ದೀನಿ, ಪುಕ್ಕಟೆ ಯಾರೂ ಕೊಟ್ಟಿಲ್ಲ ನನಗೆ. ಹೌದು, ಅವರು ತಗೊಂಡಿಲ್ಲ ಪುಕ್ಕಟೆ. ಅದೇನ, ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ಅದು CA ಸೈಟು ಅಲ್ಲ, ಪಬ್ಲಿಕ್ ಪ್ರಾಪರ್ಟಿನೂ ಅಲ್ಲ, ಇಟ್ ಈಸ್ ಮೈ ಪ್ರಾಪರ್ಟಿ. ಐ ಪೇಡ್ ದ ಫುಲ್ ಅಮೌಂಟ್. KDBಗೆ ದುಡ್ಡು ಕಟ್ಟಿದ್ದೀನಿ. ಸ್ವಲ್ಪ ತಡ ಆಯಿತು, ನಾನು ಕಾಂಗ್ರೆಸ್ಸಲ್ಲಿದ್ದಾಗಲೇ ಕ್ಯಾನ್ಸಲ್ ಮಾಡಿಬಿಟ್ರು. ಹೋಗಿ ಕೇಳ್ಕೊಂಡೆ ನಾನು ದೇಶಪಾಂಡೆ ಅವ್ರನ್ನ, ಅವರೇ ಮಂತ್ರಿ ಇದ್ದರು, ಕೇರೇ ಮಾಡಲಿಲ್ಲ. ಖರ್ಗೆ ಅವ್ರನ್ನ ಕೇಳ್ಕೊಂಡೆ, ಸರ್ ಸಹಾಯ ಮಾಡಿ ಸರ್, ನಾನು ಭಾಳ ಬಡವ, ನಾನು ಕಷ್ಟದಲ್ಲಿ ಏನೋ ಒಂದು ಜಾಗ ತೊಗೊಂಡಿದ್ದೀನಿ, ಏನಾದರೂ ಮಾಡೋಣ ಅಂತ ಅಂದರೆ, ಎಲ್ಲಪ್ಪ ನನ್ನ ಮಾತು ಕೇಳ್ತಾರವ್ರು ಅಂತ ಅವರು ಕೈ ಬಿಟ್ಬಿಟ್ರು. ಕೋರ್ಟಲ್ಲಿ ಹೋಗಿ ಸ್ಟೇ ಮಾಡಿ 4 ವರ್ಷ ಫೈಟ್ ಮಾಡಿ ಅದನ್ನು ಮತ್ತೆ ಉಳಿಸ್ಕೊಂಡು ವೇರ್ ಹೌಸ್ ಕಟ್ಟಿದೆ. ಚಿಕ್ಕದಾಗಿದ್ದರೆ ನೋಟಿಸ್ ಕೊಡಲಿ, ಇನ್ನೂ ದೊಡ್ಡದು ಕಟ್ಟಬೇಕು ಅಂದರೆ ಕಟ್ತೀವಿ, ನಿಮ್ಮದೇನು ಆಸ್ತಿ ಅಲ್ಲ, ದುಡ್ಡು ನಾನು ಕಟ್ಟಿ ಆಗೋಗಿದೆ. ಅದಾದಮೇಲೆ ಇವ್ರು ಏನು ಮಾಡ್ತಾರೆ, ಇಷ್ಟು ದಿವಸ ಸುಮ್ಮನೆ ಇದ್ದು ಏನೋ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ, ಮೋಸ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿ ಅದನ್ನು ಬಿಂಬಿಸಿ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಶೆಡ್ ನಾರಾಯಣಸ್ವಾಮಿ ಅಂತ, ಮಾನ್ಯ ಪಾಟೀಲ್ ಸಾಹೇಬರು. ಅದರಲ್ಲಿ ನನ್ನ ದೋಷ ಏನು ಅಂತ ಹೇಳಿದ್ರ? ಮೋಸ ಮಾಡಿದ್ನ? ದುಡ್ಡು ಕಟ್ಟಿಲ್ವಾ? ತಡ ಆಗಿರ್ಬೋದು ಕಟ್ಟಲಿಕ್ಕೆ, ಕಾನೂನಿನಲ್ಲಿ ಅವಕಾಶ ಇದೆ, ಇನ್ನೂ ಅದನ್ನು ಇದು ಹೇಳಿದ್ರು. ಯಾವುದೋ ಇದು ಒಂದು ಟ್ರಸ್ಟಲ್ಲಿದ್ದೆ ನಾನು, ಆ ಟ್ರಸ್ಟಲ್ಲಿ ಇದ್ದವರೆಲ್ಲ ಕೆಲವರೆಲ್ಲ ತೀರ್ಕೊಳ್ತಾ ಹೋದರು. ನನಗೆ ಟ್ರಸ್ಟ್ ನಡೆಸೋ ತಾಕತ್ತಿರಲಿಲ್ಲ, ಯಾಕಂದರೆ ನಾನು ಬಂಡವಾಳಶಾಹಿ ಅಲ್ಲ, ಬಂಡವಾಳ ಇರಲಿಲ್ಲ ನನ್ನ ಹತ್ರ. ಅದಾದಮೇಲೆ ಕೇಸ್ಗಳು ಬಿದ್ದೋದ್ವು. ನಾನು ಇದನ್ನು ನಡ್ಸೋಕ್ಕಾಗಲ್ಲ ಬಿಡಪ್ಪ ಅಂತೇಳಿ ನಾನು ಕೂಡ ರಿಸೈನ್ ಮಾಡಿ ಆಗಲೇ 8-10 ವರ್ಷ ಆಗೋಯ್ತು. ಈಗ ಅದನ್ನು ಯಾರೋ ಬೇರೆಯವ್ರು ನಡ್ಸ್ಕೊಂಡು ಹೋಗ್ತಾವ್ರೆ. ಅಲ್ಲೇನೋ ದಮ್ ಬಿರಿಯಾನಿ ಮಾಡಿಬಿಟ್ಟಿದ್ದಾನೆ ನಾರಾಯಣಸ್ವಾಮಿ ಅಂತ ನನ್ನ ಮೇಲೆ ಹಾಕಿದ್ರು. ಅರೆ, ದಮ್ಮಿರೋರು ದಮ್ ಬಿರಿಯಾನಿ ಮಾಡಿದ್ರು, ನಾನೇನು ಮಾಡ್ಕೊಂಡಿ? ಇವರು ಆಪಾದನೆ ಮಾಡಿದರು ದಮ್ ಬಿರಿಯಾನಿ ಅಂತ, ಆನಂದ್ ದಮ್ ಬಿರಿಯಾನಿ ಅಂತ ಬೋರ್ಡ್ ಇತ್ತು ಅಂತೇಳಿ ನನ್ನ ಹೆಸರಲ್ಲಿ ಹಾಕಿದ್ರು. ನಂದು ದಮ್ ಬಿರಿಯಾನಿಯೂ ಅಲ್ಲ, ನನಗೆ ದಮ್ಮಿದ್ದಿದ್ರೆ ನಾನೇ ಮಾಡ್ತಿದ್ದೆ. ಈಗ ಬೇರೆ ಯಾರೋ ದಮ್ಮಿರೋರು ದಮ್ ಬಿರಿಯಾನಿ ಮಾಡಿವ್ರೆ, ಇವ್ರು ಕಂಪ್ಲೇಂಟ್ ಮಾಡ್ಕೊಂಡು ಓಡಾಡ್ತಾರೆ. ನಾನೇನು ಮಾಡಲಿ ಅದಕ್ಕೆ? ಈ ಸಿವಿಲ್ ಮ್ಯಾಟ್ರ್ಗಳಲ್ಲಿ ಒಂದು ಸಮಸ್ಯೆ ಅಂದರೆ, ನೀವು ಹೇಳುವಾಗ ನಿಮ್ಮದೇ ಕರೆಕ್ಟ್ ಅನಿಸುತ್ತೆ, ಅವ್ರು ಹೇಳುವಾಗ ಅವ್ರದ್ದೇ ಕರೆಕ್ಟ್ ಅನಿಸುತ್ತೆ. ಆದ್ದರಿಂದ ಕನ್ಕ್ಲೂಷನಿಗೆ ಯಾವುದಕ್ಕೂ ಬರೋದಿಲ್ಲ, ಪ್ರಶ್ನೆಗಳನ್ನು ತೆಗೆದುಕೊಳ್ತೀವಿ. ಸರ್ ನಮಸ್ಕಾರ, ನನ್ನ ಹೆಸರು ಕುಶಾಲ್ ಅರ್ವೇಗೌಡ ಅಂತ. ಸರ್ ನೀವೀಗ ಉರಿಗೌಡ ನಂಜೇಗೌಡ ಆಯಿತು ನೋಡಿ, ಇವತ್ತು ದಲಿತರ ಮೇಲೆ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಇನ್ನೂ ನಂಬೇಡಿ ಅಂತ ಹೇಳ್ತಾ ಇದ್ರಿ, ಅದಿನ್ನೂ ಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಮುನಿರತ್ನ ಕೊಟ್ಟರೆ ಹೇಳಿಕೆ ಅಟ್ಲೀಸ್ಟ್ ಒಂದು ಬದ್ಧತೆ ಬೇಕಲ್ವಾ ಸರ್? ಬರೀ ಚಲವಾದಿ ನಾರಾಯಣಸ್ವಾಮಿ ಒಬ್ಬರದೇ ವಾಯ್ಸ್ ಸಾಕ, BJPಲಿ ಯಾರು ಮಾತಾಡ್ಬಾರ್ದ? ಇವತ್ತು ಸಮರ್ಥನೆ ಮಾಡ್ತಾ ಇದ್ದಾರೆ. ಇದೇ CT ರವಿ ಅವರು, ಇದೇ ನಿಮ್ಮ R ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಎಲ್ಲ ಸಮರ್ಥನೆ ಮಾಡ್ತಾ ಇದ್ದಾರೆ.
ಇನ್ನೂ ಅದು ಅವ್ರದ್ದು ವಾಯ್ಸ್ ಅಲ್ಲ ಅಂತ. ಒಂದು ಸಾರಿ ಇನ್ವೆಸ್ಟಿಗೇಷನ್ ಆಗೋದ್ರೆ ತೀರ್ಪು ಬಂದರೆ ಯಾರೂ ಮಾತಾಡೋದಿಲ್ಲ. ನಾನು ಮಾತಾಡಿರೋದು ಅವ್ರು ಮಾತಾಡಿರೋದು ಬಹಳ ವ್ಯತ್ಯಾಸ ಏನಿಲ್ಲ. ನಾನೇನು ಹೇಳಿದ್ದೇನೆ, ನನ್ನ ಪಕ್ಷ ವ್ಯಕ್ತಿನಿಂದನೇ, ಧರ್ಮನಿಂದನೇ, ಜಾತಿನಿಂದನೇ ನಮ್ಮ ಪಕ್ಷ ಸಹಿಸ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಬಂದಿರೋ ವಿಡಿಯೋ ಸತ್ಯವಾ ಅಸತ್ಯವಾ ಪರಿಶೀಲನೆ ಮಾಡಿ ಅದಾದಮೇಲೆ ಮಾಡಬೇಕು. ಇಲ್ಲ ಅಂತಂದರೆ ಇಟ್ ವಿಲ್ ಬಿ ಎ ಟಾರ್ಗೆಟ್ ಪೊಲಿಟಿಕ್ಸ್ ಅನ್ನೋದನ್ನು ಎಲ್ಲರೂ ಸರ್ ಎಲ್ಲ ಕೇಸ್ಗಳಲ್ಲೂ ಇದೇ ತಾಳ್ಮೆ ಇರಬೇಕಲ್ವ ಸರ್ ನಿಮಗೆ? ಅಲ್ಲಲ್ಲ, ಅದು ಇವಾಗ ಜುರ್ರ್ ಅಂತ ಹೊಡೋಗ್ತೀರಾ ನಾಗಮಂಗಲಗೆ, ಎಲ್ಲರೂ ಕೋಮು ಗಲಭೆ ಆಯಿತು ಅಂದರೆ ನಿಮ್ಮವ್ರು ಅಲ್ಲಿರ್ತಾರೆ. ಅದೇ ಇದು ಕ್ಯೂರಿಯಾಸಿಟಿ ಇಲ್ಲ ಯಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಅವ್ರು ಹೇಳೋದು, ನಾವು ಮುನಿರತ್ನರಿಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ಚೆನ್ನಾರೆಡ್ಡಿಗೆ ನೀವೇನು ಮಾಡಿದ್ರಿ ಅಂತ ಕೇಳ್ತಾರೆ ಕಾಂಗ್ರೆಸ್ನವ್ರು. ಚೆನ್ನಾರೆಡ್ಡಿ ಈ ಥರ ಮಾತಾಡಿಲ್ಲ ಸರ್. ಮಾತಾಡಿಲ್ಲ. ಓಕೆ ಚೆನ್ನಾರೆಡ್ಡಿ ಕೇಸೇ ಬೇರೆ, ಇದೇ ಕೇಸೇ ಬೇರೆ ಅಂತ ಅಲ್ಲ. ನೀವು ಹೇಳಿ ಸರ್, ಚೆನ್ನಾರೆಡ್ಡಿ ಕೇಸು ಈ ಕೇಸ್ಗೂ ಏನು? ನೀವು ಇನ್ನೊಂದು ಹೇಳಿದ್ರಿ, ನಮ್ಮ ಮೇಲೆ ಆಪಾದನೆಗಳು ದಲಿತ ವಿರೋಧಿ ಅಂತ ಮಾಡ್ತಾರೆ. ಕಾಂಗ್ರೆಸ್ನವ್ರು ಹೇಳೋದು ಸತ್ಯ, ಸಂವಿಧಾನ ವಿರೋಧಿ ಅಂತಾರೆ. ದಲಿತ ವಿರೋಧಿ ಆಗಿದ್ದಿದ್ರೆ, ಮೀಸಲಾತಿ ವಿರೋಧ ಆಗಿದ್ದಿದ್ರೆ ಮೀಸಲಾತಿ ರೈಸ್ ಮಾಡಿದವರು ಯಾರು? ನಾವೇ. 50 ವರ್ಷಗಳ ಹೋರಾಟ ಇತ್ತು. ಕಾಪಾಡ್ಕೊಂಡ್ಬಂದಿರೋರು ನಾವು. ಯಾವುದನ್ನು ಕಾಪಾಡಿದ್ದೆಲ್ಲಿ ಹೇಳ್ತೀನಿ ಸರ್. ಇವತ್ತು ಮೀಸಲಾತಿ ಕಿತ್ತಾಕ್ತೀನಿ ಅಂತ ಅವ್ರವ್ರು ನಿಮ್ಮವ್ರೆ ಸರ್. ಅಯ್ಯೋ, ನಿಮಿಷ ನೀವು ಬಿ ಜೆ ಪಿ ಅವರು ಅಂದ್ರೆ ಯಾರು ಸರ್? ಅಂದ್ರೆ ಒಂದು ಹೆಸರು ಹೇಳಿ, ಇಂಥವ್ರು ಮೀಸಲಾತಿ ಕಿತ್ತಾಕ್ಬೇಕು ಅಂತ ಹೇಳಿದ್ರು, ಕಿತ್ತಾಕ್ತೀವಿ ಅಂತ ಹೇಳಿದ್ರು, ಒಂದೆರಡು ಹೇಳಿ. ಯಾರಾದ್ರೂ ಹೆಗ್ಡೆಯವರು ಇದಾರಲ್ಲ ಸರ್, ಹೆಗ್ಡೆಯವರು ಹೇಳಿದ್ರಲ್ಲ. ಅವರು ಮೀಸಲಾತಿ ಬಗ್ಗೆ ಒಂದು ದಿನ ಮಾತಾಡಿಲ್ಲ. ಹೆಗ್ಡೆಯವರು, ಅನಂತಕುಮಾರ್ ಹೆಗ್ಡೆಯವರು ಹೇಳಿದ್ದಾರೆ. ಇಲ್ಲ, ನಿಮ್ಮ ಇತರ ಪ್ರೂವ್ ಮಾಡಿ. ಒಂದು ದಿವಸ ಹೇಳಿಲ್ಲ. ಅವ್ರು ಹೇಳಿದ್ದೇನು, ಸಂವಿಧಾನ ಇದು ಏನೋ ತಿದ್ದುಪಡಿ ಮಾಡ್ತೀವಿ ಅಂತ, ಬದಲಾವಣೆ ಮಾಡ್ತೀವಿ ಅಂದಿದ್ದು ಸರ್. ಕೇಳಿಸ್ಕೊಳ್ಳಿ. ಮೊದಲು ಹೇಳಿದರು. ಹೇಳಿದ ತಕ್ಷಣ ಏನು ಮಾಡಿದರು, ನಮ್ಮ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿಗೆ ಕರೆಸಿ, ಅವರ ಮಂತ್ರಿ ಇದ್ದರು, ಕ್ಷಮೆ ಕೇಳ್ರಿ ಆದರೂ ಕೂಡ ಅಂತೇಳಿ ದೇಶದ ಕ್ಷಮೆ ಕೇಳಿಸಿದ್ರು. ಅವ್ರು ಕೇಳಿದ್ರು. ಅದಾದಮೇಲೆ ಅವರು ಅಷ್ಟಕ್ಕೆ ಪಾಪ ಅವರು ಇದನ್ನು ಕಳ್ಕೊಂಡ್ರು. ಒಬ್ಬ ಉತ್ತಮ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿ ಇದ್ದ ವ್ಯಕ್ತಿ ಅವರು, ಅದನ್ನು ನಾವು ಕಳ್ಕೊಂಡಿದ್ದೇವೆ. ಯಾಕೆ? ಆ ಸಣ್ಣ ತಪ್ಪು ಮಾಡಿದರೂ ಕೂಡ ಅದು ಸಂವಿಧಾನದ ವಿಚಾರ ಬಂದಾಗ ನಾವು ಅದನ್ನು ಈ ರೀತಿ ನಡ್ಕೊಂಡಿದ್ದೇವೆ. 75 ವರ್ಷಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲೇ ಇರಲಿಲ್ಲ. ಮಾಡಿದ್ದ್ಯಾರು? ನಾವು ಮಾಡಿರೋದು. ಕಾಂಗ್ರೆಸ್ಸು ಇಟ್ಕೊಂಡೇ ಬಂದಿದ್ದು. ಒಡಲಿನಲ್ಲಿ ಬೆಂಕಿ ಇಟ್ಕೊಂಡು ತುಂಬ ಕಷ್ಟಪಡ್ತೀರಿ ನೀವು ಮುಂದಿನ ದಿನಗಳಲ್ಲಿ ಅಂತೇಳಿ ಅಂಬೇಡ್ಕರ್ ಹೇಳಿದರು. ಆ ಬೆಂಕಿಯನ್ನು ತೆಗೆದು ಹೊರಗಾಕಿದ್ದು ನಾವು ಇವತ್ತೊಂದು ದಿವಸ. ಆ ಕಾರಣದಿಂದ BJP ದಲಿತ ವಿರೋಧಿಯೂ ಅಲ್ಲ, ಅಂಬೇಡ್ಕರ್ ವಿರೋಧಿಯೂ ಅಲ್ಲ, ಸಂವಿಧಾನ ವಿರೋಧಿಯೂ ಅಲ್ಲ. ಇವತ್ತೇಳಿ, ಸಂವಿಧಾನ ನೀವು ಕಾಪಾಡಲಿಲ್ಲ, ನಾವು ಕಾಪಾಡಿರೋದು ಇವತ್ತು. ಎಲ್ಲರೂ ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಎಲ್ಲರೂ ಸತ್ಯಸಂಧರಾಗಿ ಮಾತಾಡೋಣ. ರಾಹುಲ್ ಗಾಂಧಿ ಹೇಳಿದ ಹಂಗಲ್ಲ. ದೇಶದಲ್ಲಿ ಸಮಾನತೆ ಯಾವಾಗ ಬರುತ್ತೋ ನೋಡಿ, ತಲೆ ಹಾಕ್ತಿದ್ದಾರೆ ಅವರು. ದೇಶದಲ್ಲಿ ಯಾವಾಗ ಸಮಾನತೆ ಬರುತ್ತೋ ಅವಾಗ ಮೀಸಲಾತಿ ಹೋಗ್ಬೇಕು. ಈಗ ಸಮಾನತೆ ಇಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯಲ್ಲಿ ನನಗೆ ಯಾವುದೇ ರೀತಿಯ ತಪ್ಪು ಕಾಣೋದಿಲ್ಲ. ಅದೇ ರೀತಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ಸ್ವಾಮಿ ಮೀಸಲಾತಿ ಅನ್ನೋದಿದ್ದರೆ ದೇಶ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿಬಿಡುತ್ತೆ ಅಂತ. ನಾವೆಲ್ಲ ಸತ್ಯಕ್ಕೆ ಬದ್ಧರಾಗಿರ್ಬೇಕಷ್ಟೇ. ನಾನು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ತಿರುಚಬೇಡಿ ಅಂತ ನಾನು ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತೀನಿ. ಯಾಕಂದರೆ ಸತ್ಯಕ್ಕೆ ಬದ್ಧನಾಗಿದ್ದೀನಿ ನಾನು. ಪಂಡಿತ್ ಜವಾಹರ್ಲಾಲ್ ನೆಹರು ಪತ್ರ ಬರೆದಿದ್ದು ಅಷ್ಟೇ ನಿಜ. ಮೀಸಲಾತಿ ಇದ್ದರೆ ಈ ದೇಶ ಸೆಕೆಂಡ್ ಕ್ಲಾಸ್ ದೇಶ ಆಗುತ್ತೆ ಅಂತ. ಸರ್, ಪತ್ರಗಳು ನಿಮ್ಮಂಥವ್ರಿಗೆ ಸಿಗ್ತಾವೆ ಸರ್, ನಮ್ಮಂಥವ್ರಿಗೆ ಸಿಗಲ್ಲ ಪತ್ರಗಳು. ಇಲ್ಲ, ಪ್ರಯತ್ನ ಮಾಡಿದ್ರೆ ಸಿಗುತ್ತೆ ನಿಮಗೆ. ಅಲ್ಲ, ನಿಮಿಷ ಪಕ್ಷದ ಚಾಳೀಸ್ ಹಾಕ್ಕೊಂಡೇ ನೋಡೋದಕ್ಕೆ ಹೋದರೆ ಅವರಿಗೆ ರಾಹುಲ್ ಗಾಂಧಿ ಮೀಸಲಾತಿ ವಿರೋಧ ಹೇಳಿಕೆ ಕೊಟ್ರ ಅನಿಸುತ್ತೆ, ನಿಮಗೆ ಜವಾಹರ್ಲಾಲ್ ನೆಹರು ಪತ್ರ ನಮ್ಗೆ ಅಷ್ಟೇ ಸಿಕ್ತು ಅಂತ ಅನ್ಸುತ್ತೆ. ಎಸ್ ಸರ್, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಜಗನ್ನಾಥ್ ಅಂತೇಳಿ ಸರ್. ಸರು, ತಾವು BJPಗೆ ಹೋದ ನಂತರ ತಮಗೆ ಏನೇನು ಸಿಗಬೇಕೋ ಎಲ್ಲ ಸಿಕ್ಕಿದೆ. ಸ್ಥಾನಮಾನ, ಗೌರವ, ಮತ್ತು ನಿಮ್ಮ ವರ್ಗದವರು ನಿಮ್ಮನ್ನು ಗುರುತಿಸಿದ್ದಾರೆ ಅಂತ ನೀವೇ ಹೇಳಾಯಿತು ಸರ್. ಇವತ್ತು ಒಂದು ನಿಂದನೆ ಆಗಿದೆಯಲ್ಲ ಸರ್, ತಮ್ಮ ವರ್ಗದವರಿಗೆ ನಿಂದನೆ ಆಗಿದೆ. ನಿಮ್ಮದೇ MLA ಮಾಜಿ ಸಚಿವರು ಅವರ ಮನೆಗೆ ಹೋಗಿ ನೀವು ಒಂದು ಸಾಂತ್ವನ ಹೇಳ್ಬೋದಾಗಿತ್ತಲ್ಲ ಸರ್. ನೀವು ರಾಜ್ಯಾಧ್ಯಕ್ಷರಾಗಿರಿ SC ಮೋರ್ಚಾದಲ್ಲಿ, ನೀವು ಆ ಕೆಲಸ ಮಾಡಿಲ್ಲ. ಯಾರ ಮನೆಗೆ ಅಂದರೆ ಚಲುವರಾಜು ಅವರ ನಿಂದನೆ ಆಗಿದೆಯಲ್ಲ ಸರ್, ಅವ್ರ ಮನೆಯವರು ಎಲ್ಲರ ಮೇಲೂ ಆಗಿದೆಯಲ್ಲ ಸರ್. ಅವ್ರಿಗೊಂದು ಧೈರ್ಯ ತುಂಬೋದಾಗಿತ್ತು ಆ್ಯಸ್ ಎ ಸಾಮಾನ್ಯ ಪ್ರಜೆಯಾಗಿ. ಮತ್ತೊಂದು ಇದೇ ಪ್ರಾಬ್ಲಮ್ ಬೇರೆ ಏನಾದರೂ ಅಂದರೆ, ಉದಾಹರಣೆಗೆ ನಾಗಮಂಗಲದಲ್ಲಿ ಪ್ರಾಬ್ಲಮ್ ಆಯಿತು, ತಪ್ಪಾಗಿದೆ, ಸರಿ ತಪ್ಪು ಬೇರೆ ವಿಚಾರ ಸರ್. ಡೆಲ್ಲಿಯಿಂದ ಸಚಿವರು ಬರ್ತಾರೆ, ಎರಡೂ ಪಾರ್ಟಿಯಿಂದ. ಬೆಂಗಳೂರಿಂದ ಎಲ್ಲರೂ ಹೋಗ್ತೀರ ಸರ್, ಪಾದಯಾತ್ರೆಗೆ ಹೋದಂಗೆ ಟೀಮೇ ಹೋಗ್ತೀರ, ತಪ್ಪೇನಿಲ್ಲ. ಒಳ್ಳೆ ಜನಕ್ಕೆ ಧೈರ್ಯ ತುಂಬಬೇಕು. ಬಟ್ ಅದೇ ಕೆಲಸ ಇಲ್ಲಿ ಯಾಕಾಗಿಲ್ಲ ಅನ್ನೋದು ನನ್ನ ಒಂದು. ನಿಮ್ಮ ಪ್ರಶ್ನೆ ಸರಿ ಸರಿಗಿದೆ. ನಿಮ್ಮ ಪ್ರಶ್ನೆ ಸರಿ ಇದೆ. ಹೌದು.
ಆದರೆ ಒಂದು ವಿಷಯ ತಿಳ್ಕೊಬೇಕು. ನಾನು ಮೊದಲೇ ಅಜಿತ್ ಅವ್ರು ಕೇಳಿದ ತಕ್ಷಣ ಹೇಳಿದೆ, ಅದು ಸತ್ಯವ ಅಸತ್ಯವ ಅನ್ನೋ ಪ್ರೂವ್ ಆಗಿಲ್ಲ ಇನ್ನೂ. FSLಗೆ ಹೋಗಬೇಕು, ರಿಪೋರ್ಟ್ ಬರಬೇಕು. ಅದು ನಿಜವೇ ಆಗಿದ್ದರೆ ನಾನು ಯಾಕೆ ಹೇಳಿದೆ ಕಾಂಗ್ರೆಸ್ಸು ಟಾರ್ಗೆಟ್ ಪೊಲಿಟಿಕ್ಸ್ ಮಾಡ್ತಿದೆ. ಈಗ ಚೆಲುವರಾಜ್ ಅವ್ರಿಗೆ ಅನ್ಯಾಯ ಆಗಿದ್ದರೆ ಹೌದು ಸರ್. ಸೊ ಅವ್ರಿಗೆ ಸಾಂತ್ವನ ಹೇಳ್ಬೇಕು, ನಾವು ಸರ್ ಹೌದು ಸರ್, ಹೇಳ್ಬೇಕು. ಒಂದು ನಿಮಿಷ ಆದರೆ ಅದು ಪ್ರೂವ್ ಆದರೆ ನಿಜವಾಗಿಯೂ ಅದರಿಂದ ಅವರಿಗೆ ತೊಂದರೆ ಆಗಿದೆ, ಅಫೆಕ್ಟ್ ಆಗಿದೆ, ನೊಂದಿದ್ದಾರೆ, ಬೇಸರದಲ್ಲಿದ್ದಾರೆ. ಆವಾಗ ಪಕ್ಷ ಕೂಡ ನೋಡಬಾರ್ದು, ನಾವು ನಿಜ ಹೋಗಿ ಹೇಳೋಣ, ಬಟ್ ರಿಪೋರ್ಟ್ ಬರಲಿ. ಚಲೋದನಾರಾಯಣ ಸ್ವಾಮಿಯವರು ಸ್ವಲ್ಪ ರಾಜಕೀಯದಲ್ಲಿ ಹಿಂದಕ್ಕೆ ಹೋಗಿ ಮಾತಾಡೋಣ. ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲು, ನಿಮ್ಮ ಅನಾಲಿಸಿಸ್ ಏನು? ಯಾಕೆ ಹಂಗಾಯಿತು? ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು. ಒಂದು 2 ವರ್ಷ ನಂತರ ಯಡಿಯೂರಪ್ಪನವರನ್ನು ಸ್ಥಾನಪಲ್ಲಟ ಮಾಡಿದ್ದೊಂದು, ಜೊತೆಗೆ ಅಲ್ಲಿಂದ ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ ಆಯಿತು ಅಂತ ಕಾಣುತ್ತೆ ನಮಗೆ. ಓಕೆ. ಮಾನ್ಯ ಬೊಮ್ಮಾಯಿ ಅವರು ದಿನಕ್ಕೊಂದು ಕಾರ್ಯಕ್ರಮ ಕೊಡ್ತಿದ್ರು. ನಾಯಕರಾಗಿರ್ತಕ್ಕಂಥ ನಾವುಗಳು ಅದನ್ನು ಜನರಿಗೆ ಸರಿಯಾಗಿ ತಲುಪಿಸುವಲ್ಲಿ ನಾವು ಎಡವಿದ್ದೇವೆ ಅಂತ ನನಗನ್ಸಿತ್ತು. ಚುನಾವಣೆಗೆ ನಾವು ಹೊರಟ್ವಿ, ಅಂದ್ಕೊಂಡಿದ್ವಿ ಒಂದು 90ರಿಂದ 95 ಬರ್ತದೆ ಅಂತಂತ ನಮ್ಮ ಅನಿಸಿಕೆ ಇದ್ದಿದ್ದು. ಓಕೆ. ಅಂದರೆ 120 ಅಂತ ಹೇಳಿದೆಲ್ಲ ಸುಮ್ಮನೆ ಅದು ಜನರಿಗೆ ಹೇಳಿದ್ದು ಅಲ್ಲ. ಚುನಾವಣೆಗೆ ಮುಂಚೆ ಒಂದು 120 ಬರ್ತದೆ ಅನ್ನೋದಿತ್ತು. ಓಕೆ. ನಮ್ಮ ಚಟುವಟಿಕೆಗಳು ಸುಳ್ಳುಗಳ ಮುಂದೆ ಕಳೆಗುಂದಿದ್ವು. ಸುಳ್ಳು ಏನು ಅಂತಂದ್ರೆ 40% ಸರ್ಕಾರ ಅಂದಿದ್ದು, PCM ಅಂದಿದ್ದಿದೆಯಲ್ಲ, ಅದು ಜನರಿಗೆ ಬರ್ಜಿಯಲ್ಲಿ ತಿವುದ ಹಾಗೆ ಕಾಣ್ತಿತ್ತು. ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಇವರು ಕೂಡ, ಕೆಂಪಣ್ಣ ಅವರು ಕೂಡ ಅದರಲ್ಲಿ ಸೇರಿಬಿಟ್ರು. ಅವರು ಎಲ್ಲರೂ ಸೇರಿ ಅದನ್ನು ದೊಡ್ಡ ಇಶ್ಯೂ ಮಾಡಿದ್ರು. ನಾವು ಅಧಿಕಾರದಲ್ಲಿದ್ದೀವಿ, ಅಧಿಕಾರದಲ್ಲಿರೋರು ನಾವು ತಗೊಂಡಿಲ್ಲ ಅಷ್ಟೇ ಹೇಳ್ಬೇಕಲ್ಲ. ಪ್ರೂವ್ ಹೆಂಗೆ ಮಾಡೋದು? ಇದನ್ನು ಸಮಯ ಸಾಕಾಗಲ್ಲ. ಆಮೇಲೆ ಅವ್ರಿಗೆ ಗೊತ್ತಿದೆ. ಮೋದಿ ಸರ್ಕಾರದ ಮೇಲೂ ಆರೋಪ ಮಾಡಿದ್ರಪ್ಪ, ಭ್ರಷ್ಟ ಸರ್ಕಾರ ಅಂದರು, ಬೆಲೆ ಏರಿಕೆ ನಿಯಂತ್ರಣ ಮಾಡಿಲ್ಲ ಅಂದರು, ದೇಶ ಹೊತ್ಕೊಂಡು ಉರಿತಾ ಇದೆ ಅಂದರು. ಈಗ ಅವ್ರ ಪಾಡಿಗೆ ಅವ್ರು ಎಲೆಕ್ಷನ್ ಮಾಡ್ತಾರಲ್ಲ, ಅವ್ರು ಮಾಡ್ತಾರೆ ಅಂತಂದರೆ ಇವರು ಭ್ರಷ್ಟಾಚಾರದ ಈ ಆರೋಪಗಳಲ್ಲಿ ಹುರುಳಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ರು. ಜನನೂ ಹೇಳ್ತಿದ್ರು. ಯಾಕೆ ಅಂದರೆ ಇದು ಮಾಡಿದ್ರು ಕೂಡ ಇದುವರೆಗೂ ಅಪಾದನೆ ಮೋದಿಯವ್ರ ಮೇಲಿಲ್ಲ. ಒಂದು ನಿಷ್ಕಳಂಕವಾದ ರಾಜಕಾರಣ ಅವ್ರು ಮಾಡ್ತಿದ್ದಾರೆ. ಒಂದು ದೇಶಕ್ಕೆ ಒಂದು ಹೊಸ ರೀತಿಯ ಆಡಳಿತವನ್ನು ಕೊಡ್ತಿದ್ದಾರೆ. ಅದು ಎಲ್ರಿಗೂ ಗೊತ್ತಿದ್ದಿದ್ದೆ. ಅದರ ಅರ್ಥ ಅಪಾದನೆಗೆ ಅದರ ಅರ್ಥ ಮೋದಿ ಭ್ರಷ್ಟ ಅಂದ್ರೆ ಜನ ನಂಬೋದಿಲ್ಲ. ಇಲ್ಲಿ ರಾಜ್ಯದಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರ ಜನ ನಂಬಿದ್ರು. ಅದು ಏನಾಯ್ತು ಪ್ರಾಬ್ಲಮ್ ನಿಮ್ಮಲ್ಲಿದೆ ಅಂತ. ಅದು ಅದೇ ನಮ್ಮಲ್ಲಿ ಪ್ರಾಬ್ಲಮ್ ಇತ್ತು. ನಾನು ಅದನ್ನು ಇಲ್ಲ ಅಂತ ಹೇಳೋದಲ್ಲ. ಭ್ರಷ್ಟಾಚಾರವೇ ನಮ್ಮಲ್ಲಿ ನಡೀಲಿಲ್ಲ ಅದನ್ನು ನಾನು ಹೇಳಕ್ಕಾಗಲ್ಲ. ಇದು ಭ್ರಷ್ಟಾಚಾರ ದೇಶಕ್ಕೆ ಅಂಟಿರ್ತಕ್ಕಂಥ ಒಂದು ರೋಗ. ಇದು ಅದರಲ್ಲಿ ನಾವು ಭಾಗಿಗಳೇ ಅಲ್ಲ ಅಂತಂದರೆ ಹರಿಶ್ಚಂದ್ರರಾಗಲ್ಲ ನಾವು. ಆದರೆ ಎಲ್ಲೋ ಸಣ್ಣ ಪುಟ್ಟ ನಡೆದಿದ್ದನ್ನು ಕೂಡ ನೀವು ಹೇಳಿಬಿಟ್ಟಾಗ ಜನ ನಂಬಿಕೆ. ಚುನಾವಣೆ ಬಂದ್ಬಿಡ್ತು. ಚುನಾವಣೆ ಬಂದ ಸಮಯದಲ್ಲಿ ಅಪೋಸಿಷನ್ ಅವ್ರು ಹೇಳಬಾರ್ದ? ಅವ್ರು ಯಾಕೆ ಪಾಲಿಟಿಕ್ಸ್ ಅಲ್ಲ ಹೇಳ್ತಾರೆ ಅವರು. ಮತ್ತೆ ನಾವು ಹೇಳಲ್ವೇ ಅಲ್ವಾ? ಆಮೇಲೆ ನಾವು ಹೇಳೋದು ಸತ್ಯ ಹೇಳ್ತೀವಿ, ಅವ್ರು ಹೇಳೋದು ಸ್ವಲ್ಪ ಮಿಥ್ಯ ಹೇಳ್ತಾರೆ, ಅಷ್ಟೇ ವ್ಯತ್ಯಾಸ. ನಾವು ಈಗ ನೋಡಿ, ಒಂದರ ಮೇಲೊಂದು ಹಗರಣಗಳು ಹೊರಗಡೆ ಬರ್ತಾನೆ ಇವೆ. ಇದನ್ನು ನಾವು ಹೇಳ್ತಿದ್ವಿ. ಈಗ ಚುನಾವಣೆ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದನ್ನು ಆ 2-3 ತಿಂಗಳಲ್ಲಿ ಜನ ಜ್ಞಾಪಕ ಇಟ್ಕೊಂಡಿರ್ತಾರೆ. ಒಂದು 6 ತಿಂಗಳು 7 ತಿಂಗಳು ಆದಮೇಲೆ ಒಂದು ಸ್ವಲ್ಪ ಮರ್ತು ಹೋಗ್ತಾರೆ ಅನ್ಬೋದು. ಅದಾಗೋದಿಲ್ಲ. ಅವರು ಮೀರಿ ಆಗೋಯ್ತು. 5 ಏನೋ ನಮ್ಮ ಮೇಲಿನ ಭ್ರಷ್ಟಾಚಾರದ ಆರೋಪ ಮತ್ತು 5 ಗ್ಯಾರಂಟಿಗಳು ಜೊತೆಗೆ ಇದು ಮಾಡಿದ್ರು. ಆಮೇಲೆ ಅಧಿಕಾರ ಕಳ್ಕೊಂಡಿತ್ತಲ್ಲ, ಅದರಿಂದ ಸಣ್ಣ ಸಣ್ಣ ಜಾತಿ ಇವರು ಎಲ್ಲರನ್ನೂ ಕೂಡ ಒಂದು ಗಂಟು ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಈ ಸುಳ್ಳುಗಳನ್ನು ಬಿತ್ತಿ ನಮ್ಮಿಂದ ಅವರು ಸೆಳೆದ್ರು. ಈ ಸಾರಿ ಅದರಲ್ಲಿ ನಾವು ತುಂಬ ತಡ ಆಯಿತು. ಒಂದು ಹೊಸ ಮುಖಗಳಿಗೆ ಸುಮಾರು 75 ಜನರಿಗೆ ನಾವು ಹೊಸ ಮುಖಗಳನ್ನು ಕೊನೆಯಲ್ಲಿ ಮಾಡಿದ್ರಲ್ಲ, ಸಮಯನೂ ಸಾಕಾಗಲಿಲ್ಲ ಅವರಿಗೆ ಜನರ ಬಳಿ ಹೋಗಲಿಕ್ಕೆ. ಅಷ್ಟೊತ್ತಿಗೆ ಅವರು ಚುನಾವಣೆ ಕಾವು ಏರಿಸಿಬಿಟ್ಟಿದ್ರು.
ಈ ರೀತಿ ಹಲವು ಒಂದೇ ಅಲ್ಲ, ಹಲವು ಕಾರಣಗಳು, ಸಣ್ಣ ಪುಟ್ಟ ಕಾರಣಗಳು. ಆಯ್ತು, ಅಧಿಕಾರಕ್ಕೆ ಬಂದಮೇಲೆ ಅದ್ಭುತವಾಗಿ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಸರ್ಕಾರ ಚಂದ ನಡ್ಕೊಂಡು ಹೋಗ್ತಾ ಇದೆ. ಯಾವ ಗ್ಯಾರಂಟಿ ನಾನು ಹೇಳ್ತೀನಿ, ಹಾಂ, SC STಗಳಿಗೆ 75 ಯೂನಿಟ್ ಕರೆಂಟು ಬೊಮ್ಮಾಯಿ ಅವರು ಫ್ರೀ ಕೊಟ್ಬಿಟ್ಟಿದ್ರಲ್ಲ. ಕುಟೀರ ಜ್ಯೋತಿಯಲ್ಲಿ ಫ್ರೀ ಇತ್ತಲ್ಲ, ಭಾಗ್ಯ ಜ್ಯೋತಿಯಲ್ಲಿ ಫ್ರೀ ಇತ್ತಲ್ಲ. ನೀವೀಗ ಏನು ಮಾಡಿದ್ದೀಗ? ನೀವೇನು ಫ್ರೀ ಕೊಟ್ಟಿಲ್ಲ, ಎಲ್ರಿಗೂ ಕೊಟ್ಟರವರು. ಈಗ ಕೊಡಲಿಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೂ ಕೂಡ 75 ಯೂನಿಟ್ ಫ್ರೀ ಇತ್ತಲ್ಲ, ಅದನ್ನು SCP TSPಗೆ ದುಡ್ಡಲ್ಲಿ ನೀವು ತಗೋತಾ ಇದ್ದೀರಿ. ಈಗ ನಮಗೆ ಫ್ರೀ ಇಲ್ಲ. ಈಗ SC STಗಳಿಗೆ ಫ್ರೀ ಇತ್ತು, ಈಗ ಫ್ರೀ ಇಲ್ಲ. ಅದು ನಮ್ಮ ಕೈಯಿಂದ ನಾವು ಕೊಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ನಮಗೆ ಇಟ್ಟಿರೋ ದುಡ್ಡಲ್ಲಿ ನಮ್ಮ ದುಡ್ಡನ್ನೇ ತೊಗೊಂಡು ತಿಂತಾ ಇದ್ದೀರಲ್ಲ ನೀವೀಗ. ಅದಾಯಿತು. ಬಸ್ನಲ್ಲಿ ಓಡಾಡೋ ಹೆಣ್ಣುಮಕ್ಕಳಿಗೆ, ಯಾವ ದಲಿತ ಹೆಣ್ಣುಮಕ್ಕಳು ಕೂಲಿ ಮಾಡೋದು ಬಿಟ್ಬಿಟ್ಟು ಬಸ್ಸಲ್ಲಿ ಓಡಾಡ್ತಾರೆ? ನೀವು ಹಂಗೆ ಜನರಲೈಸ್ ಮಾಡಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅಂಡರ್ ಎಸ್ಟಿಮೇಟು ಅಲ್ಲ. ದಲಿತ ಹೆಣ್ಮಕ್ಳೆಲ್ಲ ಕೂಲಿ ಮಾಡ್ತಾರೆ, ಉಳಿದವರೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ ಅನ್ನೋ ಹಂಗಿದೆ ನಿಮ್ಮ ಸ್ಟೇಟ್ಮೆಂಟ್. ನಾನು ಹೇಳ್ತೇನೆ, ಬೇರೆಯವರು ಎಷ್ಟು ಓಡಾಡ್ತಾರೆ ಅವ್ರು ಜಾಸ್ತಿ ಓಡಾಡ್ತಾರೆ ಅಂತ ನಾನು ಹೇಳಲ್ಲ. ನಮ್ಮ ಹೆಣ್ಮಕ್ಳು, ದಲಿತ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡೋರು ಭಾಳ ಕಡಿಮೆ, ವಿರಳ. ಯಾಕೆ ಅಂತಂದರೆ ತಿಂಗ್ಳುಗಟ್ಟಲೆ ಆಗತ್ತೆ ಸ್ವಾಮಿ. ಒಂದು ಸಾರಿ ಎಲ್ಲಾದರೂ ಒಂದು ಪೇಟೆಗೆ ಹೋಗ್ಬೇಕಂದ್ರೆ ಅವರು ಹಳ್ಳಿ ಪಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನ. ಆದರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಅಮೌಂಟನ್ನು ತೆಗೆದು ನೀವು ತೆಗೆದು ಬಿಡ್ತೀರಿ. ಈ ಪವರ್ಗೆ, ಈ ವಿದ್ಯುತ್ ಶಕ್ತಿಗೆ ಅಂತೂ ಕೊಟ್ಟರು ಅದನ್ನು ನೀವು ತೆಗೆದು ಇದು ಮಾಡ್ತಿದ್ದೀರಿ. ಆಮೇಲೆ 2,000 ಕೊಡ್ತೀನಿ ಅಂತಿದ್ದೀರಲ್ಲ, 4 ತಿಂಗಳಿಗೋ 5 ತಿಂಗಳಿಗೋ ಒಂದು ಸಾರಿ ಹಾಕ್ತೀರಿ. ಅವ್ರು ಇನ್ನು ಮುಂದೆಂದು ಬರ್ತದೆ ಅಂತ ಕಾಯ್ತಿದ್ದಾರೆ. ನೀವು 4 ಸಾರಿ ಹಾಕ್ಬಿಟ್ಟು ಒಂದು ವರ್ಷದ ಮುಗಿಸಾಕ್ಬಿಡ್ತೀರಲ್ಲ. ಎಲ್ಲಿ ಹೋಗ್ತಾ ಇದೆ ಈ ಹಣ? ಇದು ನುಡಿದಂತೆ ನಡೆದ ಸರ್ಕಾರ ಅಂತ ಎಲ್ಲಿ ನುಡಿದಂತೆ ನಡೆದಿದೆ? ನೀವು ಹಿಂಗೆ ಮಾತಾಡಿದ್ದಕ್ಕೆ ನಿಮ್ಮನ್ನು ಬಡವರ ವಿರೋಧಿ ಪಕ್ಷ ಅಂತ ಕರೀತಾರೆ ನೋಡಿ. 2,000 ರೂಪಾಯಿ ಹೆಣ್ಮಕ್ಳಿಗೆ ದೊಡ್ಡ ಅಮೌಂಟು ಸರ್. ತಿಂಗಳ ಬಡವ್ರ ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬಂದರೆ ನಾವು ಹೇಳೋದು ಅದನ್ನೇ. ಕರೆಂಟ್ ಬಿಲ್ ಉಳಿದ್ರೆ ದೊಡ್ಡ ಹೇಳಿದ್ದೀರಾ ತಲುಪಬೇಕು ಅವ್ರಿಗೆ. ತಲುಪಿಲ್ಲ ಅಂತೇಳಿ ಇವತ್ತಿಗೂ ಕೂಡ ಜನ ಹೇಳ್ತಿದ್ದಾರೆ. ಕರೆಂಟ್ ವಿಷಯ ನಾನು ಹೇಳಿದ್ದು, ನಮಗೆ ಫ್ರೀ ಇದ್ದಿದ್ದನ್ನು ನೀವು ಇವತ್ತು ದುಡ್ಡು ತಗೊಳ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇರೋದು. SCP TSP ಹಣ ಅದು ನಮ್ಮ ಶ್ರೇಯೋಭಿವೃದ್ಧಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರೋದು ಸ್ವಾಮಿ. ಅದು 34 ಡಿಪಾರ್ಟ್ಮೆಂಟ್ಗಳಿಗೆ ಈ ಹಣ ಹೋಗಬೇಕಾಗಿದೆ. ನೀವು ಹೆಂಗೆ ಪೂಲ್ ಮಾಡ್ತೀರಿ? ಎಲ್ಲನೂ ಮಾಡೋಕ್ಕೆ ಬರೋದಿಲ್ಲ. ಕಾನೂನು ಬಾಹಿರ ಇದೆ, ಇದು ಕಾನೂನು ವಿರುದ್ಧವಾಗಿದೆ. ಅದು ಅದಕ್ಕೆ ನೀವು ಗವರ್ನರ್ನ ಬಳಸ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ದಾಳಿ ನಡೆಸ್ತಾ ಇರೋದ? ಗವರ್ನರ್ನ ಬಳಕೆ ಏನಿದೆ ಅದು ಅದರಲ್ಲಿ ಅರ್ಥ? ಗವರ್ನರ್ನ ಬಳಕೆ ಮಾಡೋದು ಅಂತಂದ್ರೆ ಏನರ್ಥ? ಗವರ್ನರ್ ಇರೋದು ಏನಕ್ಕೆ? ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಪ್ರತಿನಿಧಿ. ಅವ್ರು ಬಂದು ಇಲ್ಲಿ ಕುಳಿತಿರ್ತಾರೆ. ಇವತ್ತಿನ ದಿವಸ ಯಾವುದೇ ಬಂದಿದ್ದಾಗ ನಾವು ಎಷ್ಟು ಹೇಳಿದ್ರೂ ನೀವು ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ಯಾರನ್ನು ಕೇಳಬೇಕು? ಅದಕ್ಕೊಬ್ಬರು ಇದ್ದಾರಲ್ಲ, ಅದು ಅವ್ರ ಹತ್ರ ಹೋಗಲೇಬೇಕಲ್ಲ. ಅದನ್ನು ಹೆಂಗೆ ಬಳಕೆ ಮಾಡಿದ್ದು ಅಂತಂತಂದರೆ ಹೇಗಾಗುತ್ತೆ ಅದು? ಈ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ಬೆಳಗ್ಗೆ ಆರೋಪ ಬರುತ್ತೆ, ರಾತ್ರಿ ನೋಟಿಸ್ ಕೊಡ್ತಾರೆ. ಯಾರು? ಗವರ್ನರು. ಗವರ್ನರ್ ಬಗ್ಗೆ ನೀವು 3 ತಿಂಗಳಿಂದ ಏನು ಮಾಡಿದ್ರಿ? ರೆಡ್ಡಿ ಮೇಲೆ ಯಾಕೆ ಆಕ್ಷನ್ ಆಗಿಲ್ಲ? ನಿರಾಣಿ ಮೇಲೆ ಯಾಕೆ ಆಕ್ಷನ್ ಆಗಿಲ್ಲ? ಆಮೇಲೆ ಎಲ್ಲರದ್ದು 4 ಜನರದ್ದು ಹೇಳ್ತಿದ್ದೆ. ಹೌದು. ನಿಮ್ಮದು ಸರ್ಕಾರ ಆ ಫೈಲ್ಗಳು ಅವರು ನೋಡಿ ಅದರಲ್ಲಿ ಕೇಸುಗಳು, ಕುಮಾರಸ್ವಾಮಿ ಅವ್ರದ್ದು ಕೇಸು ಇದರಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ. ರೆಡ್ಡಿ ಅವ್ರದ್ದು ಕೇಸ್ ಇದೆ. ಇಂಥವುಗಳನ್ನೆಲ್ಲನೂ ಇವರು ಕೊಡಕ್ಕೆ ಬರೋದಿಲ್ಲ. ಅದನ್ನೆಲ್ಲ ವಾಪಸ್ ಕಳಿಸಿದರೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ನಿಮ್ಮ ಫೈಲ್ ಬಂದಿರೋದೇ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವೆಂಥ ಸರ್ಕಾರ ಮಾಡ್ತಾ ಇದ್ದೀರಿ? ಆ ಕಾಂಗ್ರೆಸ್ನ ಒಂದು ಹೇಳ್ತಕ್ಕಂಥದ್ದು ರೀತಿ ಮಾಡ್ತಕ್ಕಂಥದ್ದು ರೀತಿ ತೋರಿಸ್ತಾ ಇದೆಯಾ? ಅದೇ ರೀತಿ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ದಲಿತ ನಾಯಕರಿದ್ದಾರಲ್ಲ, ಧೈರ್ಯ ಇದ್ದವರು ಮಾತಾಡ್ಬೋದು. ನನ್ನನ್ನು ಎಲ್ಲಿ ನಾಳೆ ಕಿತ್ತು ಬಿಸಾಕ್ತಾರೋ, ಅಯ್ಯೋ ನಾನು ಇದನ್ನು ಎಲ್ಲಿ ಕಳ್ಕೊಳ್ತೇನೋ ಅನ್ನೋಷ್ಟು ಭಯ ಇದ್ದರೆ ಯಾರೂ ಮಾತಾಡೋಕ್ಕಾಗೋದಿಲ್ಲ. BK ಹರಿಪ್ರಸಾದ್ ಮಾತಾಡಿದ್ರು. BJP ಅವ್ರು ಬಿಟ್ಟರು ನಾವು ಬಿಡೋದಿಲ್ಲ ವಾಲ್ಮೀಕಿ ಹಗರಣ ಅಂತ BK ಹರಿಪ್ರಸಾದ್ ಮಾತಾಡಿದ್ರು. ಇದು ನಡೆದಿದ್ದು ತಪ್ಪು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಪರಿಶಿಷ್ಟ ಜಾತಿ ವರ್ಗದ ನಾಯಕರು ಯಾಕೆ ಮಾತಾಡ್ತಿರ್ಲಿಲ್ಲ ಅಂತ ಅಲ್ಲ, ಮಾತಾಡಿದ್ದಾರೆ ಅಂತ ನಾನು ಮಾತಾಡಿದ್ದಾರೆ. ಆದರೆ ನರೇಂದ್ರ ಸ್ವಾಮಿ, ಹೌದು, ನರೇಂದ್ರ ಸ್ವಾಮಿ SCP TSP ಹಣ ನೀವು ತೆಗೆದು ಸರಿಯಲ್ಲ ಓಪನ್ನಾಗಿ ಹೇಳಿದ್ದಾರೆ. ಆದರೆ ಕೆಲವರೆಲ್ಲ ಮಾತಾಡಲಿಲ್ಲ. ಯಾಕೆಂದರೆ ಮಾತಾಡೋಷ್ಟು ಮೀಟ್ರ್ ಇರಬೇಕಲ್ಲ, ಆ ಮೀಟ್ರ್ ಇರಲ್ಲ. ಅದರಿಂದಾಗಿ ಅವರು ಸ್ವಲ್ಪ ಸೈಲೆಂಟಾಗಿರ್ತಾರೆ. ಯಾರೋ ಮಾತಾಡ್ಕೊಂಡ್ಲಿ ಬಿಡಪ್ಪ ಅಂತ. ಆದರೆ ಇದು ತಪ್ಪು. ಜಾತಿ ವಿಷಯ ಬಂತು ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಚಲವಾದಿ ಅವರೇ, ಪಕ್ಷದಲ್ಲಿ ನಿಮಗೆ ಯಾವತ್ತಾದರೂ ನಿಮ್ಮ ಜಾತಿಯನ್ನು ಫೀಲ್ ಮಾಡಿಸಲಾಗಿದೆಯಾ? ನನ್ನ ಕೇಳಿ ಸಂಘದ ಕಾರ್ಯಾಲಯಕ್ಕೆ ಹೋಗ್ತೀರಿ, ಹಿಂದೂ ಪರ ಸಂಘಟನೆಗಳವ್ರನ್ನ ಮೀಟ್ ಮಾಡ್ತಿರ್ತೀರಿ, ನಿಮ್ಮ ಜಾತಿ
ಅಂದರೆ ನಿಮ್ಮ ಜಾತಿಯನ್ನು ನಿಮಗೆ ನೆನಪಿಸುವಂತೆ ವರ್ತನೆ ಮಾತುಗಳು ಯಾವತ್ತಾಗಿದೆ, ಏನಾಗಿದೆ? ಕಾಂಗ್ರೆಸ್ಸಲ್ಲಿ ಭಾಳ ಸಾರಿ ಆಗಿದೆ. ಹಾಗೆ ನನ್ನನ್ನು ಕೇಳಿದ್ದಾರೆ, ನೇರವಾಗಿ ಕೇಳ್ತಾರೆ. ಛ ಇದೆಯಲ್ಲ, ಆ ಛ ಇದೆಯಲ್ಲ, ಅದು ಹೋರಾಟಗಾರನಿಗೆ ಬರೋದು ಛಲವಾದಿ. ಇನ್ನೊಂದು ಚೆಲುವಾದಿ ಅಂತಿದೆ, ಅದು ಜಾತಿ. ನಾನು ಛಲವಾದಿ ಆದರೂ ಕೂಡ ನಾನು ಆ ಜಾತಿ ಅನ್ನೋದು ಕೂಡ ಅಲ್ಲಿ ತೊಂದರೆ ಏನಿಲ್ಲ. ಆದರೆ ವಲಿಯ ಅನ್ನೋದಿದೆಯಲ್ಲ, ಮಾದಿಗ ಅನ್ನೋದಿದೆಯಲ್ಲ, ಅದು ಒಂದು ರೀತಿಯ ಕೆಟ್ಟ ಪದ ಅಂತಾಗಿದೆ. ಛಲವಾದಿ ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಪಕ್ಷದಿಂದ. ಕೆರಗೋಡಿನ ಕಾವು ಇನ್ನೂ ಆರಿಲ್ಲ ಕರ್ನಾಟಕದಲ್ಲಿ. ಇತ್ತೀಚೆಗೆ ನಾಗಮಂಗಲದ ಘಟನೆ, ಬೆಂಗಳೂರಿನಲ್ಲಿ ಗಣೇಶನ್ನೇ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಹೋಗಿತ್ತು, ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಸರ್ ಇದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ತನ್ನನ್ನು ತಾನು ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಬೇಕು ಅಂತ ಸ್ಪೋರ್ಟ್ಸ್ಗಳು ನೋಡಿದಾಗ ಅವರು ಅವರೆಲ್ಲ ಬ್ರಿಟಿಷ್ ಅಂತ ಮೆನ್ಷನ್ ಮಾಡ್ಕೊಳ್ತಾರೆ. ಸರ್ ಇದೆಲ್ಲ ಇದ್ದಾಗ ಕಾಂಗ್ರೆಸ್ನಲ್ಲಿ ಒಂದು ಅವ್ರಿಗೆ ನಾಯಕರು ಅನ್ನೋದೇ ಇಲ್ಲ. ಅಂದರೆ ದೇ ಡೋಂಟ್ ನೋ ದ ವೇ ಆ್ಯಂಡ್ ದೇರ್ ಇಸ್ ನೋ ಒನ್ ಟು ಶೋ ದೇರ್ ವೇ. ನನ್ನ ಪ್ರಶ್ನೆ ಸರ್, ಇದೆಲ್ಲ ಗಲಭೆಗಳ ಮಧ್ಯೆ ಬಲಿಪಶು ಆಗ್ತಾ ಇರೋದು ರಾಜ್ಯದ ಜನರು. 5 ಗ್ಯಾರಂಟಿ ಅಂತ ಹೇಳಿದ್ರು, ಹಟ್ಟರ್ ಫ್ಲಾಪ್ ಗೌರ್ಮೆಂಟ್ ನಡೀತಾ ಇದೆ ಸರ್, ಎಲ್ರಿಗೂ ಇದೆ ಸರ್. ಇದ್ರ ಬಗ್ಗೆ ತುಂಬ ಅಭಿಪ್ರಾಯ ಸರ್, ಫ್ರಮ್ ಕೆರಗೋಡ್ನಿಂದ ಶುರುವಾಗಿ ಇಲ್ಲಿನವರೆಗೂ. ರಾಹುಲ್ ಗಾಂಧಿಯವರು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದ್ಕೊಂಡ್ರೆ ತಪ್ಪಿಲ್ಲ. ನೀವು ಮೀಟ್ ಮಾಡಿದ್ದೀರಾ ರಾಹುಲ್ ಗಾಂಧಿ ಅವ್ರನ್ನ? ಮಾಡಿದ್ದೀನಿ. ಓಕೆ. ಭೇಟಿ ಮಾಡಿದ್ದೀನಿ. ಎಷ್ಟು ಸಲ? ಒಂದು 3-4 ಸಾರಿ ಮಾಡಿದ್ದೇನೆ. ಓಕೆ. ಖರ್ಗೆ ಅವರನ್ನು ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೇನೆ. ದೊಡ್ಡ ರಂಪಾಯಿತು ಆ ಕಾಲದಲ್ಲಿ. ಅದರಿಂದ ಇಡೀ ಏನು ಆವಾಗ ಮುಖ್ಯಮಂತ್ರಿ ಇದ್ದಿದ್ದು ಮಾನ್ಯ ಸಿದ್ದರಾಮಯ್ಯನವರೇ, 2.5 ವರ್ಷ ಆಗಿತ್ತು. ಆವಾಗ ನನ್ನ ಬಗ್ಗೆ ಭಾಳ ವಿರೋಧಗಳು. 2013 ಸರ್ಕಾರ ಬಂದ ಮೇಲೆ 13 ಸರ್ಕಾರನ 15ರಲ್ಲಿ ಕೊಟ್ಟಿದ್ದೆ ನಾನು. ಅವರು ಬಂದಿದ್ದರು ಇಲ್ಲಿ, ಆವಾಗ ಕೊಟ್ಟಿದ್ದೇನೆ, ಭೇಟಿ ಮಾಡಿದ್ದೀನಿ, ಹೇಳಿದ್ದೇನೆ, ಇದೆಲ್ಲ ಮಾಡಿದ್ದೇನೆ, ಅದು ಬೇರೆ ವಿಷಯ. ಈಗ ಅವರು ಪ್ರಧಾನಮಂತ್ರಿ ಆಗಬೇಕಂದ್ರೆ ನೋ ಇಶ್ಯೂ, ಪ್ರಯತ್ನ ಮಾಡ್ಬೋದು. ಆಕಾಶ ನೋಡೋಕ್ಕೆ ನುಗ್ಲಾ ಆಯಿತಾ, ಮಾಡ್ಬೋದು. ಆದರೆ 140 ಕೋಟಿ ಜನಸಂಖ್ಯೆ ಇರೋ ಈ ದೇಶದಲ್ಲಿ ಸೈಡ್ ತಗೋಬಾರ್ದು, ಒಂದು ಸೈಡ್ ಆಗಬಾರ್ದು. ಯಾರು ಎಲ್ಲರನ್ನೂ ಸರಿದೂಗಿಸಿ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಇದನ್ನು ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಈಗ ಕರ್ನಾಟಕದಲ್ಲೇ ಅನುಭವಿಸ್ತಾ ಇದ್ದೀವಿ ನಾವು. ಓಲೈಕೆ ಪ್ರಾರಂಭ ಆಗಿಬಿಟ್ಟಿದೆ. ವೋಟ್ ಬ್ಯಾಂಕ್ಗಾಗಿ ರಾಜಕಾರಣ ಮಾಡೋಂಥದ್ದು ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಇದು ರಾಜಕೀಯದಲ್ಲಿ ಮನ್ನಾ ಇದೆ. ಸರ್ವರು ಒಂದೇ ಅನ್ನೋದನ್ನು ಹೋಗಬೇಕು. ನೀವು ಹೇಳ್ತೀರಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ. ನಿಮ್ಮ ಪಕ್ಷ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ? ಕಾಣುತ್ತೆ. ಕೇಂದ್ರ ಸರ್ಕಾರ ಬಂದ ಮೇಲೆ ಮುಸ್ಲಿಮರಿಗೆ ಸಂಬಂಧಿಸಿದಂಥ ಎಷ್ಟು ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿದ್ರಿ? ಟ್ರಿಪಲ್ ತಲಾಖನ್ನು ರದ್ದುಗೊಳಿಸ್ತೀರಿ, ಈಗ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂತ ಹೇಳ್ತೀರಿ, ಯೂನಿಫಾರ್ಮ್ ಸಿವಿಲ್ ಕೋಡು ಅಂತೀರಿ. ಎಲ್ಲವೂ ಮುಸ್ಲಿಮರಿಗೆ ನೇರವಾಗಿ ಇಂಪ್ಯಾಕ್ಟ್ ಆಗುವಂಥದ್ದಲ್ವೇ? ಈ ದೇಶ ಜಾತ್ಯತೀತನ? ನಾನು ಒಪ್ಪೋದಿಲ್ಲ. ಜಾತ್ಯತೀತ ಅಂತ ಕಾಂಗ್ರೆಸ್ ಹೇಳುತ್ತಲ್ಲ, ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಯಾಕೆ? ಜಾತ್ಯತೀತ ಅಂದಮೇಲೆ ಎಲ್ಲರೂ ಒಂದೇ ಕಾನೂನು ಅಲ್ವಾ? ಅದಕ್ಕೆ ಯಾಕೆ ವಿರೋಧ ಮಾಡ್ತಾರೆ? ಇಲ್ಲಿ ಮುಸ್ಲಿಂ ಲಾ ಬೇರೆ. ಅರೆ ಈ ದೇಶದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವೆಲ್ಲರೂ ಒಂದೇ, ನಿಮ್ಮ ವೋಟ್ ವ್ಯಾಲ್ಯೂ ಒಂದೇ, ನನ್ನ ವೋಟ್ ವ್ಯಾಲ್ಯೂ ಒಂದೇ, ಎಲ್ಲ ನಮ್ಮದೇ ಅಂದಮೇಲೆ ಎಲ್ಲ ಕಾನೂನುಗಳು ಎಲ್ರಿಗೂ ಒಂದೇ ಆಗಬೇಕು. ಹಂಗಿದ್ರೆ 370 ಆರ್ಟಿಕಲ್ ನಾವ್ಯಾಕೆ ತೆಗಿಬೇಕಾಗಿತ್ತು? ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನೆಲ್ಲ ಸರಿ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ತಲಾಕ್, ತ್ರಿಬಲ್ ತಲಾಕ್. ಅರೆ ನೀವು ಮದುವೆ ಆಗಿದ್ದು ಒಂದು ಹೆಣ್ಣನ್ನು 3 ಸಾರಿ ನೀವು ತಲಾಕ್ ಕೊಟ್ಬಿಟ್ರೆ ಆ ಕಥೆ ಏನಾಗಬೇಕು? ಸತಿ ಸಹಗಮನ ಪದ್ಧತಿ ಇತ್ತು ನಮ್ಮಲ್ಲಿ, ಯಾಕೆ ನಾವು ಅದನ್ನು ತೊಡೆದಾಕಿದ್ವಿ? ಈ ದೇಶದ ಕಾನೂನಿಗೆ ಒಳಪಟ್ಟು ಸಂವಿಧಾನಕ್ಕೆ ಬದ್ಧರಾಗಿ ನಾವು ಮಾಡ್ತಾ ಇರೋದು. ಅದರಿಂದಾಗಿ ಈಗ ಪೌರತ್ವ ಕೊಡೋ ವಿಷಯ ತಪ್ಪೇನಿದೆ? ಯಾರಾದರೂ ಹೇಳಿ ನೋಡೋಣ. ನೀವು ಮುಸ್ಲಿಂ ಕಂಟ್ರಿ ಅಂತೇಳಿ ಮಾಡಿಕೊಂಡು ಇಸ್ಲಾಂ ಕಂಟ್ರಿ ಆಗಬೇಕು ಅಂತೇಳಿ ಪಾಕಿಸ್ತಾನ ಮಾಡ್ಕೊಂಡು ಹೋಗಿದ್ದು ಸ್ವಾಮಿ. ಹೋದ್ಮೇಲೆ ಓಕೆ ನೀವು ಸರಿ ಇರಿ, ನಮ್ದೇನು ತೊಂದರೆ ಇಲ್ಲ. ಈಗ ನೀವಿಲ್ಲಿ ಮೈನಾರಿಟಿ, ನಮ್ಮ ಹಿಂದೂಗಳು ಅಲ್ಲಿ ಮೈನಾರಿಟಿ. ಈಗ ಅವ್ರಿಗೆ ತುಂಬ ತೊಂದರೆ ಆಗಿ ಎಲ್ಲೋ ನುಸುಳಿ ನಮ್ಮಲ್ಲಿ ಬಂದ್ಬಿಟ್ಟವ್ರೆ. ನಾವು ರಕ್ಷಣೆ ಕೊಡಬೇಕಾಗುತ್ತೆ. ನೀವು ಇಲ್ಲಿ ಮೈನಾರಿಟಿ ಅಲ್ವಾ, ನಿಮಗೇನು ತೊಂದರೆ ಕೊಡ್ತಾ ಇದ್ದೀವಾ? ತೊಂದರೆ ಇಲ್ಲ, ನಿಮಗೆ ರಕ್ಷಣೆ ಸಿಗ್ತಾ ಇದೆ. ಅಲ್ಲಿ ತಪ್ಪಿಸ್ಕೊಂಡು ಬಂದಿರೋರು ಇದಕ್ಕೆ ನೀವು ಇಸ್ಲಾಂ ಕಂಟ್ರಿ ಅಂತ ಮಾಡ್ಕೊಂಡು ಹೋಗಿರೋದ್ರಿಂದ ನಿಮಗೇನೂ ತೊಂದರೆ ಇಲ್ಲ, ನೀವೇ ಮೆಜಾರಿಟಿ,
ತೊಂದರೆ ಇರೋದು ನಮ್ಮವ್ರಿಗೆ ಬಂದಿದ್ದಾರೆ, ಅವ್ರಿಗೆ ಆಶ್ರಯ ಕೊಡಬೇಕಾದ್ದು ನಮ್ಮ ಧರ್ಮ, ಅದಕ್ಕೆ ಅವರು ಪೌರತ್ವ ಕೊಡ್ತೀವಿ ಅಂದರೆ ತಪ್ಪೇನಿದೆ ಇದರಲ್ಲಿ? ಈವನ್ ಇಸ್ಲಾಂ ಕಂಟ್ರಿ ಅಂತಿದ್ದಕ್ಕೆ ಇಸ್ಲಾಮರ್ಗೆ ಮಾತ್ರ ಇಲ್ಲ, ಇನ್ನೆಲ್ಲ ಬಂದವ್ರಿಗೂ ಕೊಡ್ತಾ ಇದ್ದೀವಲ್ಲ. ಹೀಗೆ ಮೇಲೆ ಹಾಕ್ಕೊಂಡು ಅದು ಮುಸ್ಲಿಮಿಗೆ ಸಂಬಂಧಪಟ್ಟಿದ್ದು ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಯಾವುದೇ ವಿಚಾರ ಈ ದೇಶದಲ್ಲಿ ಇಲ್ಲ, ಇರಬಾರ್ದು. ಅಂದರೆ ಇವರು ರಾಷ್ಟ್ರೀಯ ಪಕ್ಷಗಳಂತ ಹೇಳ್ಕೊಂಡು ಓಡಾಡ್ತಾರೆ, ಜನರಿಗೆ ಏನು ಹೇಳಿ ಕೊಟ್ಟಿದ್ದಾರೆ? ಏನೇ ಇರಲಿ, ಒನ್ ನೇಷನ್ ಒನ್ ಎಲೆಕ್ಷನ್ ವಿಷಯ ಇದೆಯಲ್ಲ, ಒಂದೇ ಚುನಾವಣೆ, ಅಸೆಂಬ್ಲಿ ಮತ್ತು ಇದು ಇಂದಿರಾ ಗಾಂಧಿ ಕಾಲದಲ್ಲಿ ನೀವು ಯಾವತ್ತೇ ತೆಗೆದು ನೋಡ್ರಿ, ಮೊದಲ 2 ಚುನಾವಣೆಗಳು ಹಾಗೆ 4 ಚುನಾವಣೆ ಆಗಿದೆ. ಇರಲಿ, ಎಷ್ಟೇ ಚುನಾವಣೆ ಆಗಿರಲಿ, ಆದಾಗ ಎಲ್ಲ ಒಂದೇ ಸಾರಿ ಆಗಿಬಿಡುತ್ತೆ. ಎಕ್ಸ್ಚೆಕ್ಕರ್ಗೂ ಹಣ ಖರ್ಚು ಕಡಿಮೆ ಆಗುತ್ತೆ. ಈಗಲೂ ಕೂಡ ಒಂದೇ ಸಾರಿ ಆದರೆ 5-6 ಸಾವಿರ ಕೋಟಿ ಕಡಿಮೆ ಆಗುತ್ತೆ ಅಂತಲೂ ಇದೆ. ಆಮೇಲೆ ಜನರ ಮೇಲೆ ಒತ್ತಡ ಇರೋದಿಲ್ಲ. ಈಗೇನಾಗುತ್ತೆ, ಇಲ್ಲಿ ಚುನಾವಣೆ ಆಯಿತು, ಪಕ್ಕದ್ದಾದರೆ ನಾವೆಲ್ಲ ಹೋಗ್ತೀವಿ ಅಲ್ಲಿ, ಆ ಜನರ ಮೇಲೆ ಒತ್ತಡ ಹಾಕ್ತೀವಿ, ಯಾವುದೇ ಒತ್ತಡಗಳಿರೋದಿಲ್ಲ. ಈ ರೀತಿಯಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋದು ಒಳ್ಳೆಯದು ಅಂತಿದೆ. ಆದರೆ ಪ್ರಾಬ್ಲಮ್ ಏನಂದರೆ ಇದನ್ನು ಮೂವ್ ಮಾಡಿರೋದು BJP. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಅಂದರು. ಯಾಕಂದರೆ ನಾವು ಈಗ ಬಂದಿರುವಂತಹ ಕಾರ್ಯಕರ್ತರು, ನೀವು ಕರೆಕ್ಟ್ ಕ್ವಶನ್ಗೆ ಬಂದಿದ್ದೀರಿ, ನಾನು ಅದನ್ನೇ ಕೇಳಬೇಕು ಅಂತ. ಕಿರಿಯ ಕಾರ್ಯಕರ್ತರು ಸ್ವಲ್ಪ ಎಲಾಬ್ರೇಟ್ ಮಾಡಿ ನಾನೇ ಕೇಳ್ತೀನಿ ಸರ್. ನಾವು ಏನು ಸಮರ್ಥನೆ ಮಾಡಬೇಕು ಅಂತ ನಾವು ಬರೀ ಪ್ರತಾಪ್ ಸಿಂಹ ಅವರಿಗೆ ಸೀಮಿತವಾಗಿಡೋದು ಬೇಡ, BJPಯ ಬಣ ರಾಜಕಾರಣಕ್ಕೆ ಬರೋಣ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಅವರು ಪ್ರತಾಪ್ ಸಿಂಹರಿಂದ ಶುರು ಮಾಡಿದ್ರು, ಬಟ್ ಬಣ ರಾಜಕಾರಣ, ವಿಪಕ್ಷವಾಗಿ ಹೋರಾಡ್ತಾ ಇದ್ದೀರಿ, ಒಗ್ಗಟ್ಟಿನ ಹೋರಾಟ ಇಲ್ಲ. ಯಾರ್ಯಾರ್ದೋ ಮನೇಲಿ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಬೆಳಗಾವಿಲಿ ಸೇರ್ಕೋತಾರೆ, ಬೆಂಗಳೂರಿನಲ್ಲಿ ಒಂದು ಮೀಟಿಂಗು ಅಂತಾರೆ, ಆ ಮೀಟಿಂಗನ್ನು ನಿಲ್ಲಿಸಲಾಗುತ್ತೆ. ಅದಾದ ನಂತರ ಸಂಘದ ಹಿರಿಯರು ಕರೆದು ಅಸಮಾಧಾನಿತರನ್ನೆಲ್ಲ ಪ್ರಶ್ನೆ ಮಾಡ್ತಾರೆ, ಅಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಕಂಪ್ಲೇಂಟ್ಗಳು ಬಂದುವಂತೆ. ಬಿಜೆಪಿ ಕಾರ್ಯಕರ್ತರು ಏನು ಹೇಳಬೇಕು ನಮಗೆ ಕನ್ಫ್ಯೂಸ್ ಲೆವೆಲ್ ಅಲ್ಲಿ ಇದ್ದೀವಿ. ಕಾರ್ಯಕರ್ತರು ಕನ್ಫ್ಯೂಸ್ ಲೆವೆಲ್ ಇದ್ದೀವಿ, ಬಡದಾಡ್ಕೊತಾ ಇದ್ದೀರಿ. ಬಣ ರಾಜಕಾರಣ ಇದೆ BJPಲಿ. ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿರೋರು ಯಾರೂ ಕನ್ಫ್ಯೂಷನ್ನಲ್ಲಿ ಇಲ್ಲ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾವು ಪಕ್ಷ ಸಿದ್ಧಾಂತ ನಾವು ಒತ್ಕೊಂಡು ಓಡಾಡ್ತೀವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮದು ಲೀಡರ್ಸ್ ಪಾರ್ಟಿ ಅಲ್ಲವೇ ಅಲ್ಲ. ನಾನು ಭಾಳ ತಳದಿಂದ ನೋಡಿದ್ದೀನಿ. ನಮ್ಮದು ಕೇಡರ್ಸ್ ಪಾರ್ಟಿ. ಲೀಡರ್ಸ್ ಪಾರ್ಟಿ ಇರೋದು ಬೇರೆ ಬೇರೆವರು, ಅವು ಹೆಸರುಗಳು ಹೇಳೋದು ನಮಗೇನು ಅವಶ್ಯಕತೆ ಇಲ್ಲ. ನಾವು ಸದಸ್ಯತ್ವ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನು ನೀವು ಗಮನಿಸಿ. ಸದಸ್ಯರಿಂದ ನಾಯಕರೇ ಹೊರತು ಇಲ್ಲಿ ನಾಯಕರಿಂದ ಸದಸ್ಯರಲ್ಲ. ಆದ್ದರಿಂದ ಈ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಬಹಳ ಜನರು ಶ್ರಮ ಹಾಕಿದ್ದಾರೆ. ಮಾನ್ಯ ಯಡಿಯೂರಪ್ಪನವರು ದೀರ್ಘಕಾಲದವರೆಗೆ ಪಕ್ಷ ಕಟ್ಟಿದ ಒಬ್ಬ ಧೀಮಂತ ನಾಯಕ. ಈಗ ಕಾರಣಾಂತರದಿಂದ ಅವರ ಮಗ ವಿಜೇಂದ್ರ ಅವರಿಗೆ ಅಧಿಕಾರ ಕೊಡಲಾಗಿದೆ. ಬಂದಿರತಕ್ಕಂಥದ್ದು ಇಲ್ಲೇ ಪ್ರಶ್ನೆ ಏನಂದರೆ, ಅವರು ಇನ್ನೂ ಕಿರಿಯರು, ನಾವು ಬಹಳ ಹಿರಿತನ ಇದೆ ನಮಗೆಲ್ಲ. ಸೊ ಹೇಗೆ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡೋದು? ಇದು ಸಹಜವಾಗಿ ಬರುತ್ತೆ. ನಾನು ಕೂಡ ಕಿರಿಯನೇ ಇದ್ದೇನೆ. ಕೆಲವು ಸಾರಿ ನನ್ನ ವಿರೋಧ ಪಕ್ಷದ ಆಯ್ಕೆ ಮಾಡ್ತಾರಂತ ನನಗೇನು ಅನಿಸುತ್ತಾ? ಲಾಬಿನೇ ಮಾಡೋಕ್ಕೆ ಬರಲ್ಲ, ಈ ಪಕ್ಷದಲ್ಲಿ ಲಾಬಿ ನಡೆಯಲ್ಲ. ನಾನು ಕೂಡ ಒಂದು ಕಡೆ ಕೇಳಿದೆ, CT ರವಿ ಅವ್ರ ಹೆಸರು ಬಂದ್ಬಿಡ್ತು. ಏನು ನೀವು ಹೇಳೋದು ಕೇಳ್ಬಿಟ್ರೆ BJP ಪರ್ಫೆಕ್ಟ್ ದ ಕೋರ್ ಅನ್ನೋ? ಇಲ್ಲ ಸರ್, ನನಗನ್ಸಿದ್ದು ನಾನು ಹೇಳ್ತೇನೆ. ಯಾರ್ಯಾರಿಗೇನೋ ಅನಿಸಿದ್ಯೋ ಅವ್ರಿಗೆ ತೊಂದರೆಗಳಾಗಿರೋರು ಮಾತಾಡ್ತಿರ್ಬೋದು. ನನಗೆ ತೊಂದರೆ ಆಗದೆ ಇರೋದ್ರಿಂದ ನನಗೆ ಆಗಿಲ್ಲಪ್ಪ ಅಂತ ನಾನು ಹೇಳೋದ್ರಲ್ಲಿ ತಪ್ಪೇನಿದೆ. ಆದರೆ CT ರವಿ ಅವ್ರ ಹೆಸರು ಬಂದ ತಕ್ಷಣ ಯಾರೇ ಸೀನಿಯರ್ ಲೀಡರ್ ಇದ್ದಾರೆ, ವಯಸ್ಸಿನಲ್ಲಿ ನನಗೆ ಚಿಕ್ಕವರು ಇರ್ಬೋದು, ಪಾರ್ಟಿಯಲ್ಲಿ ಅವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ ನಾನು, ರವಿ ಅಣ್ಣ ನಾನು ನಿಮ್ಮ ಹೆಸರು ಬಂತು, ನಾನು ಕೇಳೋದಿಲ್ಲ, ಆದರೆ ನಿಮಗೆ ಒಳ್ಳೇದಾಗಲಿ. ಇಲ್ಲ ಆದರೆ ನಿಮಗೂ ಒಳ್ಳೇದಾಗಲಿ, ತೊಂದರೆ ಏನಿಲ್ಲ, ನೀವು ಕೇಳಿ ಅಂದರು. ಇಲ್ಲ, ನನಗೆ ಲಾಬಿ ಇಲ್ಲ, ನಾನು ನಿಮಗೆ ಮೊದಲೇ ಹೇಳಿದೆ, ನನಗೆ ಹೈಕಮಾಂಡಲ್ಲಿ ಯಾರೂ ಗೊತ್ತಿಲ್ಲ. ನನಗೆ ಅಲ್ಲಿ ಗೊತ್ತಿದ್ದು ಮಾನ್ಯ BL ಸಂತೋಷ್ ಅವರ ಒಬ್ಬರೇ. ಯಾಕೆಂದರೆ ಅವ್ರು ಇಲ್ಲಿಂದ ಹೋಗಿರೋರು, ಇಲ್ಲಿನ ನಾಯಕರು ಗೊತ್ತು. ಕೇಳಿದೆ ನಾನು, ನೋಡೋಣ ಪ್ರಯತ್ನ ಮಾಡೋಣ ಅಂತಂದ್ರೆ ಬಿಟ್ಬಿಟ್ರು. ಹೆಸರು ಬಂದ ಸುಮ್ಮನೆ ನೀವು ಮತ್ತೆ BL ಸಂತೋಷ್ ಅವ್ರು ಹೇಳಿದ್ರೆ ನಿಮ್ಮ ಪಾಟೀಲ್ ಕೆಲವರಿಗೆ ಸಿಟ್ಟು ಬರ್ಬೋದು. ನಾನು ಸತ್ಯ ಹೇಳ್ತೀನಿ ಸ್ವಾಮಿ, ನನಗೆ ಗೊತ್ತಿರೋರು ಅವರೊಬ್ಬರೇ ಅಲ್ಲಿ. ನಡ್ಡಾ ಅವ್ರನ್ನ ನಾನು ಯಾವತ್ತೂ ಭೇಟಿ ಮಾಡಿಲ್ಲ, ಇಲ್ಲೋ ಬಂದಾಗ ನಮಸ್ಕಾರ ಅಂದಿರ್ಬೋದು ಅಷ್ಟೇ ಅಲ್ವರೇ. ಸೊ ಪ್ರಧಾನಮಂತ್ರಿಯವ್ರನ್ನ ಅವತ್ತು 1-2 ಅವರ್ ಅವ್ರ ಜೊತೆಲಿ ನಿಂತ್ಕೊಂಡು ಹೋಗಿದ್ದೀನಿ ಹೊರತು ಪಕ್ಕದಲ್ಲಿ
ಸರ್ ಹೆಂಗಿದ್ದೀರಿ ಅಂತ ನಾನು ಮಾತಾಡಿಸಿಲ್ಲ. ಅವರು ನೀವು ಬಿಗಿನಿಂಗಲ್ಲಿ ಹತ್ತುವಾಗ ಮಾತಾಡಿಸಿದ್ ಬಿಟ್ಟರೆ ಇನ್ನು ನಾನೇನು ಅವ್ರ ಹತ್ರ ಮಾತಾಡಿಲ್ಲ. ಬಟ್ ನಾನು ಇರೋದನ್ನು ಹೇಳಲೇಬೇಕಲ್ಲ, ನಾನು ಇಷ್ಟೇ ಅಂದ್ರೆ ಕೇಳ್ಕೊಂಡೆ. ಪ್ರಧಾನಿಗಳ ಜೊತೆ ನಿಮ್ಗಿಂತ ನಾನೇ ಜಾಸ್ತಿ ಮಾತಾಡಿ ನೀವೇ ಮಾತಾಡಿರ್ದು, ಅವತ್ತು ಕುತ್ಕೊಂಡೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ರಿ, ನಾನು ಏನೂ ಮಾತಾಡಿಲ್ಲ. ಅಲ್ಲಿ ನಿಂತಿರೋವಾಗ ಅವನು ಹಿಂದ್ಗಡೆ ನಿಂತಿರೋ ಗನ್ಮ್ಯಾನ್ ಹೇಳ್ತಿದ್ದ ಸೆಕ್ಯೂರಿಟಿ, ಸೊ ದೇಕೋ ಇಸ್ ಥರ ದೇಕೋ ಸಾಬ್ಕೋ ಬೋಲೋ ಅಂತ. ಯಾಕಂದರೆ ಒಂದು ಸೈಡ್ ಮಾತ್ರ ಜನ ಇದ್ದಿದ್ದು, ಆದರೆ ರಸ್ತೆಗಳಲ್ಲಿ ಈ ಕಡೆ ಹಿಂದೆಗೆ ನಿಂತಿದ್ದು. ಆವಾಗ ಹೇಳ್ತಿದ್ದೆ ಸರ್ ಥೋಡ ಇಸ್ ಥರ ದೇಕೋ, ಅಷ್ಟೇ ಹೇಳ್ತಿದ್ದು. ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ನೋರು, ಅದೂ ನನ್ನನ್ನು ಮಾತಾಡಿಸ್ಲಿಲ್ಲ ಅವರು. ಸರಿ, ಹಂಗಿದ್ದವನು ಹೈಕಮಾಂಡಲ್ಲಿ ನನಗೆ ಯಾರೂ ಗೊತ್ತಿಲ್ಲ, ಆದರೆ ನನ್ನ ಹೆಸರನ್ನು ಇವತ್ತು ವಿರೋಧ ಪಕ್ಷದ ನಾಯಕನನ್ನಾಗಿ ತೊಗೊಂಡ್ರು. ಇದಕ್ಕಿಂತ ನಾನು ಇನ್ನೇನು ಹೇಳಬೇಕು ಪಕ್ಷದ ಬಗ್ಗೆ? ಮಾಡಿದ್ದನ್ನು ಹೇಳ್ತಿದ್ದೀನಿ ಅಷ್ಟೇ ಅಲ್ವಾ? ಹಾಗೆ ನನಗೂ ಗೌರವ ಸಿಕ್ಕಿದೆ. ಪಕ್ಷ ಯಾವತ್ತೂ ಕೂಡ ನಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ, ನಮ್ಮನ್ನು ಜಾತಿ ಕೇಳಿಲ್ಲ, ಏನೂ ಮಾಡಿಲ್ಲ. ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಬಡ್ಕೊಂಡಿದ್ದು ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ನವರೆಲ್ಲ. ಅರೆ ಸಾಮಾಜಿಕ ನ್ಯಾಯ ಇಲ್ಲೂ ಕೊಡ್ತಾ ಇಲ್ವಾ? ಅವ್ರಿಗೂ ಅನಿಸಿದ್ದು ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯದ ಅಧಿಕಾರರು ಅವರೇ ಅಲ್ಲ. ಚಲವಾದೇವರು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರ ಆಯ್ಕೆ ಪ್ರಶ್ನೆ ಬಂದಾಗ ನೀವು ಸಿಟಿರವರಿಗೆ ಫೋನ್ ಮಾಡಿ ಹೇಳ್ತೀರಿ, ಅಣ್ಣ ನೀನಾದರೂ ಒಳ್ಳೇದು ಅಂತ ಅವ್ರು ನಿಮಗೆ ಹೇಳ್ತಾರೆ. ಇದೊಂದು ಸೌಹಾರ್ದತೆ ಅದು. ಹಂಗೆ ಯತ್ನಾಡ್ರು ವಿಜೇಂದ್ರಿಗೆ ಫೋನ್ ಮಾಡಿದೆ ಯಾವಾಗ? ಅಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅಥವಾ ವಿಜಯೇಂದ್ರರು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ಫೋನ್ ಮಾಡೋದು ಯಾವಾಗ? ಅದನ್ನೇ ನಾನು ಹೇಳಿದ್ದು. ಅವರು ಕಿರಿತನಕ್ಕೆ, ಅವರು ಕಿರಿಯರು ಅನ್ನೋ ಕಾರಣಕ್ಕೆ, ಸೊ ನಾವು ಹಿರಿಯರಿದ್ದೇವೆ, ಅದರಿಂದ ಹೊಂದಾಣಿಕೆ ಆಗ್ತಿಲ್ಲ ಅಂತ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ. ಎಷ್ಟು ದಿನ ಇದೇ ಆಯ್ತು. ವಿಜಯೇಂದ್ರ ಕಿರಿಯರಪ್ಪ, ಯಡಿಯೂರಪ್ಪನವರಿಗೆ ಯತ್ನಾಡ್ರು ಫೋನ್ ಮಾಡಲಿ. ಅಲ್ಲ, ಅದನ್ನೇ ಅವ್ರು ಹೇಳಿದ್ರಲ್ಲ. ಈಗ ರಮೇಶ್ ಅವರು ಒಂದು ಯಡಿಯೂರಪ್ಪ ಅಂದರೆ ನಮ್ದು ಏನು ಪ್ರಶ್ನೆ ಇಲ್ಲ, ವಿಜೇಂದ್ರ ಅಂತಂದರೆ ನನಗೆ ಜೂನಿಯರು, ಇಷ್ಟೇ ಅವ್ರ ಪ್ರಶ್ನೆ ಇರೋದು, ಇನ್ನೇನೂ ಇಲ್ಲ. ಅಲ್ಲಿ ಪಕ್ಷದ ಒಳಗಡೆ ಇನ್ಯಾವ ಸಂಘರ್ಷ ಇಲ್ಲ, ಇರೋದಿಷ್ಟೇ ಸೀನಿಯರು ಜೂನಿಯರು ಎರಡೇ ಪ್ರಶ್ನೆ. ಹಿರಿಯರು ಕೂತ್ಕೊಂಡು ಒಂದು ದಿನ ಅದಕ್ಕೆ ಇತ್ಯರ್ಥ ಮಾಡಿಬಿಟ್ರೆ ಮುಗ್ದೋಗುತ್ತೆ. ಓಕೆ, ಯತ್ನಾಡ್ರಿಗೂ ವಿಜೇಂದ್ರರಿಗೂ ಮಧ್ಯೆ ಅಥವಾ ರಮೇಶ್ ಜಾರಕಿಹೊಳಿ ವಿಜೇಂದ್ರರ ಮಧ್ಯೆ ಸೀನಿಯರು ಜೂನಿಯರು ಇರ್ಬೋದು. ಪ್ರತಾಪ್ ಸಿಂಹ ಮತ್ತು ವಿಜೇಂದ್ರರ ಮಧ್ಯೆ ಏನು ಸೀನಿಯರು ಜೂನಿಯರು ಇಲ್ಲ. ಅವ್ರಿಗೇನು ಅನಿಸಿದೆ, ಎಲ್ಲೋ ಟಿಕೆಟ್ ನನಗೆ ಮಿಸ್ ಆಯಿತು ಇವರಿಂದ ಅಂತ ಅವ್ರಿಗೆ ಅನಿಸಿದೆ. ಮೊನ್ನೆ ಕೂಡ ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಟಿಕೆಟ್ ಮಿಸ್ ಆದವರೆಲ್ಲ ಇವರಿಂದೇ ಮಿಸ್ ಆಯಿತು, ಯಡಿಯೂರಪ್ಪನವರು ಅಥವಾ ವಿಜೇಂದ್ರ ಅಂತನ್ನೋದಾದರೆ, ಟಿಕೆಟ್ ಸಿಕ್ಕದವರೆಲ್ಲನೂ ಯಡಿಯೂರಪ್ಪನವರಿಂದ ಮತ್ತು ವಿಜೇಂದ್ರರಿಂದನೇ ಸಿಕ್ತು ಅಂತ ಏನಾದರೂ ಅಂದ್ಕೋತಾರ? ಏನಿಲ್ಲ. ಇವೆಲ್ಲ ತೀರ್ಮಾನ ಮಾಡೋದು ಒಂದು ಕಮಿಟಿ ಇದೆ, ಕೋರ್ ಕಮಿಟಿ ಇದೆ, ಎಲೆಕ್ಷನ್ ಕಮಿಟಿ ಇದೆ, ಅವರು ಮಾಡ್ತಾರೆ. ಮತ್ತು ಈ ಬಣ ಬಡಿದಾಟವನ್ನು ನೋಡಿದ್ರೆ ನಿಮಗೂ ಕಾಂಗ್ರೆಸ್ಗೆ ಏನು ವ್ಯತ್ಯಾಸ ಇದೆ ಹೇಳಿ? ಅಲ್ಲ, ಆ ಲೆಕ್ಕಕ್ಕೆ JDS ಒಂದೇ ಬಣ. ಆ ರೀತಿ ಹೇಳಕ್ಕೆ JDSನವರು ಒಂದೇ ಬಣ. ಅದು ನೀವು ಮೋದಿಯವರನ್ನು ಮೆಚ್ಚಿ ಬಂದಿದ್ದೀರಿ, ನೀವು ಅವ್ರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ಹೋಗ್ತೀರಿ, ಯಾವುದನ್ನು ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಚಲವಾದಿ ಅವರೇ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.